ಸ್ಟಾರ್ಟ್. ಧನ್ಯವಾದಗಳು ಸರ್. ಇವತ್ತಿನ 4ನೇ ದಿನದ ಗ್ರಾಮೀಣ ಸಹಭಾಗಿತ್ವ ಸಮೀಕ್ಷೆಯ ಕಾರ್ಯಾಗಾರದ ಮೊದಲನೆಯ ಒಂದು ಸೆಷನ್ನ ವಿಷಯ ಸಂಪನ್ಮೂಲಗಳ ನಕಾಶೆ, ರಿಸೋರ್ಸ್ ಮ್ಯಾಪಿಂಗ್ ಅಂತ ಹೇಳ್ತೀವಿ ನಾವು. ರಿಸೋರ್ಸ್ ಮ್ಯಾಪಿಂಗ್ ಇಂಡಿಕೇಟ್ಸ್ ಡಿಫರೆಂಟ್ ರಿಸೋರ್ಸಸ್ ಟೈಪ್ಸ್ ಅಂಡ್ ಹೌ ದೀಸ್ ಆರ್ ಯೂಸ್ಡ್. ಈ ಸಂಪನ್ಮೂಲ ನಕ್ಷೆಯು ಗ್ರಾಮೀಣ ಸಮುದಾಯದ ವಿಭಿನ್ನ ಸಂಪನ್ಮೂಲದ ಪ್ರಕಾರಗಳನ್ನ, ಗ್ರಾಮೀಣ ಜನರು ಇವುಗಳನ್ನ ಯಾವ ರೀತಿಯಾಗಿ ಬಳಸುವರು ಎಂಬುದನ್ನ ಸೂಚಿಸುವುದಾಗಿದೆ. ಗ್ರಾಮೀಣ ಸಂಪನ್ಮೂಲ ನಕ್ಷೆಯು ಸಮುದಾಯ ಮತ್ತು ಸಮುದಾಯದಲ್ಲಿರ್ತಕ್ಕಂತಹ ಲಭ್ಯವಿರುವ ಸಂಪನ್ಮೂಲಗಳನ್ನ ತಿಳಿಯಲು ಸಹಾಯ ಮಾಡುವ ಒಂದು ಕಾರ್ಯಚಟುವಟಿಕೆಯ ಸಾಧನವಾಗಿದೆ. The village resource map is a tool that helps us to learn about community and its resources. ಸಂಪನ್ಮೂಲ ನಕಾಶೆ ಅಥವಾ ಸಂಪನ್ಮೂಲ ಮಾಪನವನ್ನ ನಾವು ಗ್ರಾಮೀಣ ಜನರನ್ನ ಒಂದು ಗ್ರಾಮೀಣ ಸಮುದಾಯದ ಗುಂಪಿನೊಂದಿಗೆ ಸಮುದಾಯದಲ್ಲಿ ನಿರ್ವಹಿಸುವ ಒಂದು ಕಾರ್ಯಚಟುವಟಿಕೆ. ನಾವು ಇದನ್ನ ಹೋಗಿ ಆಸ್ ಎ ಇಂಡಿವಿಜುವಲ್ ಆಗಿ ಅಥವಾ ಯಾವುದೋ ಒಂದು ಗುಂಪುಗಳನ್ನ ತೆಗೆದುಕೊಂಡು ಹೋಗಿ ನಾವು ಸಂಪನ್ಮೂಲಗಳನ್ನ ಗುರುತಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂತಂದ್ರೆ ಗ್ರಾಮೀಣ ಸಮುದಾಯದ ಸಂಪನ್ಮೂಲಗಳ ಕುರಿತು ನಮಗೆ ಯಾವುದೇ ರೀತಿಯಾದಂತಹ ಒಂದು ಜ್ಞಾನ ಆಗಿರ್ಬೋದು, ತಿಳುವಳಿಕೆ ಆಗಿರ್ಬೋದು, ನಮಗೆ ಅಷ್ಟೊಂದು ಸರಿಯಾಗಿ ಗ್ರಾಮದ ಬಗ್ಗೆ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗಿರೋದಿಲ್ಲ. ಆ ನಿಟ್ಟಿನಲ್ಲಿ ಈ ಪ್ರಾಥಮಿಕ ಮತ್ತು ನಿಖರವಾದಂತಹ ಸಂಪನ್ಮೂಲಗಳನ್ನ ನಾವು ಗುರುತಿಸಬೇಕಾದರೆ ಗ್ರಾಮೀಣ ಜನರ ಒಂದು ಪಾಲ್ಗೊಳ್ಳುವಿಕೆ ಮೂಲಕ ಗ್ರಾಮೀಣ ಜನರನ್ನ ನಾವು ಅವರನ್ನ ಈ ಒಂದು ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಿಸಿಕೊಂಡು ಅವರಿಂದ ಸ್ಥಳೀಯ ಸಂಪನ್ಮೂಲಗಳ ಗ್ರಹಿಕೆಗಳ ಬಗ್ಗೆ ಉಪಯುಕ್ತವಾದಂತಹ ಮಾಹಿತಿಯನ್ನ ಪಡೆಯುವುದು. ಗ್ರಾಮೀಣ ಜನರ ಭಾಗವಹಿಸುವಿಕೆ ಸಂಪನ್ಮೂಲ ನಕಾಶೆಗಳಲ್ಲಿ ತುಂಬಾನೇ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಸಾಮಾಜಿಕ ನಕ್ಷೆಯ ಒಂದು ಪಕ್ಕದಲ್ಲಿನೇ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸಂಪನ್ಮೂಲ ನಕ್ಷೆಯ ಒಂದು ಚಿತ್ರಣವನ್ನ ಏನ್ ಮಾಡ್ತೀವಿ ಅಂತಂದ್ರೆ ಬಿಡಿಸ್ತೀವಿ. ಸಾಮಾಜಿಕ ನಕ್ಷೆಯು ಏನನ್ನ ಒಳಗೊಂಡಿರುತ್ತೆ ಅಂದ್ರೆ ವಾಸಸ್ಥಳ, ಸಮುದಾಯದ ಸೌಲಭ್ಯಗಳು, ರಸ್ತೆಗಳು, ದೇವಾಲಯಗಳು ಮುಂತಾದವುಗಳ ಮೇಲೆ ಕೇಂದ್ರೀಕರಿಸಿದರೆ, ಸಂಪನ್ಮೂಲ ನಕ್ಷೆಯು ಗ್ರಾಮೀಣ ಸಮುದಾಯದ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಏನ್ ಮಾಡತ್ತೆ ಅಂತಂದ್ರೆ ಕೇಂದ್ರೀಕರಿಸುತ್ತದೆ. ಅಂದ್ರೆ ಸಮುದಾಯದಲ್ಲಿರ್ತಕ್ಕಂತಹ ಭೂಮಿ, ಸಮುದಾಯದಲ್ಲಿರ್ತಕ್ಕಂತಹ ಬೆಟ್ಟಗಳು, ನದಿಗಳು, ನದಿಯ ಪ್ರಮುಖ ಆಕಾರಗಳು, ನೀರಾವರಿಯ ಮೂಲಗಳು, ಹೊಲಗಳು ಮತ್ತೆ ಸಸ್ಯವರ್ಗ ಮುಂತಾದವುಗಳನ್ನ ನಾವು ಸಂಪನ್ಮೂಲ ನಕಾಶೆಯ ಚಿತ್ರವನ್ನ ಏನ್ ಮಾಡ್ತೀವಿ ಅಂತಂದ್ರೆ ಬಿಡಿಸ್ತೀವಿ. ಹಾಗೇನೆ ಸಂಪನ್ಮೂಲ ನಕ್ಷೆಯು ವಾಸಸ್ಥಳಗಳನ್ನ ಸಹ ಒಳಗೊಂಡಿರುತ್ತವೆ. ಕೆಲವೊಮ್ಮೆ ಸಂಪನ್ಮೂಲಗಳು ಸಾಮಾಜಿಕ ನಕ್ಷೆ ಜೊತೆಗೆ ಏನ್ ಮಾಡ್ತೀವಿ ಅಂತಂದ್ರೆ ಹೋಲಿಕೆಯನ್ನು ಸಹ ಮಾಡ್ತೀವಿ. ಈ ಸಂಪನ್ಮೂಲ ನಕ್ಷೆಯನ್ನ ನಾವು ಯಾವುದೇ ರೀತಿಯಾಗಿ ಅಳತೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೇನೆ ತಜ್ಞರಿಂದ ಈ ಸಂಪನ್ಮೂಲ ನಕ್ಷೆಯನ್ನ ಸಹ ನಾವು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಸಂಪನ್ಮೂಲ ನಕ್ಷೆಗಳನ್ನ ಸ್ಥಳೀಯ ಜನರಿಂದ ಸಂಪನ್ಮೂಲಗಳನ್ನ ಗುರುತಿಸ್ತಕ್ಕಂಥದನ್ನ ಮಾಡಲಾಗುತ್ತದೆ. ಯಾಕೆ ಅಂತಂದ್ರೆ ಸ್ಥಳೀಯ ಜನರು ದೀರ್ಘಕಾಲದಲ್ಲಿ ಗ್ರಾಮದಲ್ಲಿ ವಾಸವಾಗಿರುವುದರಿಂದ ಸ್ಥಳೀಯ ಜನರಿಗೆ ಇರುವಷ್ಟು ಜ್ಞಾನ ಬೇರೆ ವ್ಯಕ್ತಿಗಳಿಗೆ ಇರುವುದಿಲ್ಲ. ಹಾಗಾಗಿ ಸಂಪನ್ಮೂಲಗಳನ್ನ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಸಂಪನ್ಮೂಲಗಳ ಬಗ್ಗೆ ವಿಶೇಷವಾದಂತಹ ಒಂದು ಆ ಸುತ್ತಮುತ್ತಲಿನ ಪ್ರದೇಶಗಳ ಆಳವಾದಂತಹ ಜ್ಞಾನವನ್ನ ಇಲ್ಲಿ ಸಂಪನ್ಮೂಲ ನಕಾಶೆಗಳಲ್ಲಿ ಪರಿಗಣಿಸಲಾಗುತ್ತೆ. ಆದ್ದರಿಂದ ಸ್ಥಳೀಯ ಜನರು ಚಿತ್ರಿಸಿದ ಸಂಪನ್ಮೂಲ ನಕ್ಷೆಯನ್ನ ನಾವು ನಿಖರವೆಂದು ಏನ್ ಮಾಡ್ತೀವಿ ಅಂತಂದ್ರೆ ಪರಿಗಣಿಸಲಾಗುತ್ತದೆ.
ಏನು ಆಬ್ಜೆಕ್ಟಿವ್ಸ್, ಸಂಪನ್ಮೂಲ ನಕ್ಷೆಯ ಮುಖ್ಯ ಉದ್ದೇಶವನ್ನ ನಾವು ನೋಡೋದಾದ್ರೆ ಸಮುದಾಯದಲ್ಲಿ ಯಾವ ನೈಸರ್ಗಿಕ ಸಂಪನ್ಮೂಲಗಳು ಕಂಡು ಬರುತ್ತದೆ ಮತ್ತೆ ಸ್ಥಳೀಯ ಜನರು, ಗ್ರಾಮೀಣ ಭಾಗದ ಜನರು ಅವುಗಳನ್ನ ಹೇಗೆ ಬಳಸುತ್ತಾರೆ ಎಂಬ ಗ್ರಾಮಸ್ಥರ ಗ್ರಹಿಕೆಯನ್ನ ತಿಳಿಯಲು ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ರಿಸೋರ್ಸ್ ಮ್ಯಾಪಿಂಗ್ ಆಕ್ಟಿವಿಟೀಸ್ ಅನ್ನ ಸಮುದಾಯದ ಒಂದು ಮಧ್ಯದಲ್ಲಿ ಟು ಲರ್ನ್ ದ ವಿಲೇಜರ್ಸ್ ಪರ್ಸೆಪ್ಷನ್ ಆಫ್ ವಾಟ್ ದ ನ್ಯಾಚುರಲ್ ರಿಸೋರ್ಸಸ್ ಆರ್ ಫೌಂಡ್ ಇನ್ ದ ಕಮ್ಯುನಿಟಿ, ಹೌ ದೇ ಆರ್ ಯೂಸ್ಡ್ ಬೈ ದ ಕಮ್ಯುನಿಟಿ ಪೀಪಲ್. ಈ ಒಂದು ಸಂಪನ್ಮೂಲ ನಕ್ಷೆಯನ್ನ ನಾವು ಒಂದು ಪ್ರಮುಖವಾದಂತಹ ಸ್ಥಳವನ್ನ ಗುರುತಿಸಿ ಗ್ರಾಮೀಣ ಜನರನ್ನ ಒಂದು ಕಡೆ ಸೇರಿಸ್ತೀವಿ. ಅದು ಗ್ರಾಮ ಪಂಚಾಯಿತಿಯ ಸಭಾಂಗಣ ಆಗಿರ್ಬೋದು ಅಥವಾ ಇನ್ನಿತರ ಯಾವುದಂತಹ ಪ್ರಮುಖ ಒಂದು ಪ್ರದೇಶ ಆಗಿರ್ಬೋದು, ಹಾಗೇನೆ ಗುಡಿಗಳಲ್ಲಿ ಇರ್ತಕ್ಕಂಥ ಒಂದು ವಿಶಾಲವಾದಂತಹ ಸ್ಥಳಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಜನರನ್ನ ಸೇರಿಸಿ ಜನರ ಮೂಲಕ ಈ ಸಂಪನ್ಮೂಲ ನಕಾಶೆಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಸಂಪನ್ಮೂಲಗಳನ್ನ ಗ್ರಾಮೀಣ ಸಮುದಾಯದ ಸಂಪನ್ಮೂಲಗಳನ್ನ ತಿಳಿದುಕೊಳ್ಳಿಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಈ ಕಾರ್ಯಚಟುವಟಿಕೆಗಳನ್ನ ಗ್ರಾಮೀಣ ಸಮಾಜ ಕಾರ್ಯಕರ್ತರ ಶಿಕ್ಷಣಾರ್ಥಿಗಳು ಸಮುದಾಯದ ಜನರೊಂದಿಗೆ ಸೇರ್ಕೊಂಡು ಈ ಒಂದು ಕಾರ್ಯಚಟುವಟಿಕೆನ ಹಮ್ಮಿಕೊಳ್ತೀವಿ. ನೀಡ್ ಟು ಬಿ ಐಡೆಂಟಿಫೈ ಅಂದ್ರೆ ಏನು ಸಂಪನ್ಮೂಲ ನಕಾಶೆಯಲ್ಲಿ ಯಾವ ಪ್ರಮುಖ ಅಗತ್ಯತೆಗಳನ್ನ ಗುರುತಿಸ್ತೀವಿ ಅನ್ನೋದನ್ನ ನೋಡೋದಾದ್ರೆ ಮೊದಲು ಸಂಪನ್ಮೂಲಗಳನ್ನ ಗ್ರಾಮೀಣ ಭಾಗದಲ್ಲಿನ ಸಂಪನ್ಮೂಲಗಳು ನಾನು ಹೇಳಿದೆ, ಸಂಪನ್ಮೂಲ ನಕಾಶೆಯಲ್ಲಿ ಪ್ರಮುಖ ಬೆಟ್ಟಗಳು, ನದಿಗಳು, ಹೊಲ ಸಸ್ಯವರ್ಗ, ನೀರಾವರಿಯ ಮೂಲಗಳು ಅಂತಕ್ಕಂಥದ್ದು. ಹಾಗೇನೆ ಸಂಪನ್ಮೂಲಗಳು ಅಂದ ತಕ್ಷಣ ಒಂದು ಕಡೆ ಏನ್ ಮಾಡ್ತೀವಿ ಅಂದ್ರೆ ಜನರೆಲ್ಲ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಜನರನ್ನ ಸೇರ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ಅವರಿಂದಾನೇ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಕಡೆ ನಂದರ್ಶಿ ಧಾರ್ಮಿಕ ಕೇಂದ್ರಗಳು, ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಯಾವ ಒಂದು ಪ್ಲೇಸ್ ಅಲ್ಲಿ ಲೊಕೇಶನ್ ಇದೆ, ಯಾವ ಸ್ಥಳಗಳಲ್ಲಿ ಧಾರ್ಮಿಕ ಕೇಂದ್ರಗಳು ಇದೆ, ಎಷ್ಟು ಧಾರ್ಮಿಕ ಕೇಂದ್ರಗಳಿವೆ ಅಂದ್ರೆ ಗುಡಿಗಳು ಬರುತ್ತೆ. ಒಂದು ಗ್ರಾಮದಲ್ಲಿ ಸಾಕಷ್ಟು ಧಾರ್ಮಿಕ ಕೇಂದ್ರಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಗಣೇಶ್ ಗುಡಿ ಅಂತ ಬರುತ್ತೆ, ಮತ್ತೆ ನಾವು ಹೇಳೋದಾದ್ರೆ ಹಾಗೇನೆ ಹನುಮಂತ ದೇವ್ರ ಗುಡಿ ಅಂತ ಬರುತ್ತೆ, ಮತ್ತೆ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಚರ್ಚ್ ಬರುತ್ತೆ, ಮಸೀದಿಗಳು ಬರುತ್ತೆ. ಅವುಗಳನ್ನೆಲ್ಲವನ್ನ ಏನ್ ಮಾಡ್ತೀವಿ ಅಂದ್ರೆ ಚಿತ್ರಣದ ರೂಪದಲ್ಲಿ ಗ್ರಾಮಸ್ಥರ ಸಹಾಯದಿಂದ ಅವರನ್ನೇ ಗುರುತಿಸ್ಬೇಕು. ಗ್ರಾಮದಲ್ಲಿ ಎಷ್ಟು ಧಾರ್ಮಿಕ ಕೇಂದ್ರಗಳಿವೆ ಅನ್ನೋದನ್ನ ಅವರನ್ನೇ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಇದರಿಂದ ಸ್ಥಳೀಯ ಸಂಪನ್ಮೂಲಗಳ ಒಂದು ಸಾಮಗ್ರಿಗಳ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಇಲ್ಲಿ ಎಷ್ಟು ಇದು ಇದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಮೂಲಭೂತ ಸೌಕರ್ಯಗಳು, ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಪ್ರಮುಖ ಅವರು ಉಪಯೋಗಿಸುವ ಪ್ರಮುಖ ಮೂಲ ಸೌಕರ್ಯಗಳು, ರೋಡ್ಸ್ಗಳು ಅಂದ್ರೆ ರಸ್ತೆಗಳ ರಸ್ತೆಗಳು ಯಾವ ಒಂದು ಗ್ರಾಮದಲ್ಲಿ ಎಷ್ಟು ರಸ್ತೆ ಸಂಪರ್ಕಗಳಿವೆ ಆ ರಸ್ತೆ ಸಂಪರ್ಕಗಳನ್ನ ಒಂದು ಗುರುತಿಸುವುದು. ಮತ್ತೆ ಮನೆಗಳನ್ನ ಗುರುತಿಸುವುದು, ಮನೆಗಳು ಯಾವ ಒಂದು ಸೌತ್ಗಿದೆಯಾ, ನಾರ್ತ್ ಪ್ಲೇಸಿಗಿದೆಯಾ, ವೆಸ್ಟ್ ಪ್ಲೇಸಿಗಿದೆಯಾ, ಮತ್ತೆ ಹೀಗೆ ಒಂದು ದಿಕ್ಕಿನ ಆಧಾರದ ಮೇಲೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಹೀಗೆ ಆ ಒಂದು ಪ್ರದೇಶಗಳ ಜಾಗ್ರಫಿಕಲ್ ಒಂದು ಲೊಕೇಶನ್ ಆಧಾರದ ಮೇಲೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಮನೆಗಳನ್ನ ಗುರುತಿಸ್ತೀವಿ. ಹಾಗೇನೆ ಒಂದು ಗ್ರಾಮದಲ್ಲಿ ಎಷ್ಟು ಬ್ರಿಡ್ಜ್ಗಳಿವೆ, ಬ್ರಿಡ್ಜ್ಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಐಡೆಂಟಿಫಿಕೇಶನ್ ಮಾಡಿಸ್ತೀವಿ. ಹಾಗೇನೆ ವಾಟರ್ ಸೈಡ್ಸ್, ನೀರಿನ ಮೂಲಗಳು, ಎಷ್ಟು ಕೆರೆಗಳಿವೆ, ಮತ್ತೆ ಎಷ್ಟು ನೀರಿನ ಪಂಪ್ ಸೆಟ್ಗಳಿವೆ, ನೀರಿನ ಪಂಪ್ ಸೆಟ್ಗಳು ಎಷ್ಟು, ಅವುಗಳನ್ನ ಜನರು ಹೇಗೆ ಬಳಸ್ತಾರೆ, ಅದು ನೀರಿನ ಮೂಲಗಳನ್ನ, ಮತ್ತೆ ಸಣ್ಣ ಕೆರೆಗಳಾಗಿರ್ಬೋದು, ದೊಡ್ಡ ಕೆರೆಗಳಾಗಿರ್ಬೋದು ಗ್ರಾಮದ. ಹಾಗೇನೆ ಹ್ಯಾಂಡ್ ಪಂಪ್ಸ್ ಅಂತ ಹೇಳ್ತೀವಿ ನಾವು, ಹ್ಯಾಂಡ್ ಪಂಪ್ಸ್, ಆ ಹ್ಯಾಂಡ್ ಪಂಪ್ಸ್ ಗಳನ್ನ ಸಹ ನೀರಿನ ಮೂಲಗಳು. ಮತ್ತೆ ನೀರಿನ ತೊಟ್ಟಿಗಳು ಅಂತ ಹೇಳ್ತೀವಿ ನಾವು, ಕೆಲವೊಂದ್ ಕಡೆ ನೀರಿನ ತೊಟ್ಟಿಗಳನ್ನ ಮಾಡಿರ್ತಾರೆ, ಆ ನೀರಿನ ತೊಟ್ಟಿಗಳನ್ನ ವಾಟರ್ ಸೈಟ್ಸ್ ಅಂಡ್ ಸೋರ್ಸಸ್, ನೀರಿನ ಮೂಲಗಳನ್ನ ಸಹ ಗುರುತಿಸುವುದು. ಆ ನಂತರ ಕ್ರಾಪ್ಸ್, ವೆರೈಟೀಸ್ ಅಂಡ್ ಲೊಕೇಶನ್, ಪ್ರಮುಖವಾಗಿ ಬೆಳೆಯುವ ಬೆಳೆಗಳು ಮತ್ತೆ ಸ್ಥಳಗಳು.
ಗ್ರಾಮೀಣ ಭಾಗದ ಜನರು ಯಾವ ಬೆಳೆಗಳನ್ನ ಪ್ರಮುಖವಾಗಿ ಬೆಳೀತಾರೆ, ಆ ಬೆಳೆಗಳನ್ನ ಗುರುತಿಸುವುದು. ಒಂದು ಗ್ರಾಮದಲ್ಲಿ ಸಾಕಷ್ಟು ಜನರು ವಿವಿಧ ರೀತಿಯಾದಂತಹ ಒಂದು ಕೃಷಿ ಕಾರ್ಯ ಚಟುವಟಿಕೆಯಲ್ಲಿ ತೊಡಗಿರ್ತಾರೆ. ಎಲ್ಲಾ ಜನರು ಗ್ರಾಮೀಣ ಭಾಗದಲ್ಲಿ ಒಂದೇ ರೀತಿಯಾದಂತಹ ಬೆಳೆಗಳನ್ನ ಬೆಳೆಯೋದಿಲ್ಲ. ಕೆಲವೊಬ್ರು ಕಮರ್ಷಿಯಲ್ ಕ್ರಾಪ್ಸ್ ಬೆಳೀತಾರೆ, ಕೆಲವೊಬ್ರು ನ್ಯಾಚುರಲ್ ಕ್ರಾಪ್ಸ್ ಬೆಳೀತಾರೆ, ಸ್ವಾಭಾವಿಕ ಬೆಳೆಗಳನ್ನ ಬೆಳೀತಾರೆ. ಹೀಗೆ ನ್ಯಾಚುರಲ್ ಕ್ರಾಪ್ಸ್ ಮತ್ತೆ ಕಮರ್ಷಿಯಲ್ ಕ್ರಾಪ್ಸ್ ಅವುಗಳನ್ನ ಗುರುತಿಸುವುದು. ಪ್ರಮುಖ ಬೆಳೆಗಳನ್ನ ಏನ್ ಮಾಡೋದು ಅಂದ್ರೆ ಗುರುತಿಸ್ತಕ್ಕಂತಹ ಪ್ರಯತ್ನವನ್ನ ನಕಾಶೆಯಲ್ಲಿ ಗುರುತಿಸುವುದು. ಹಾಗೇನೆ ಸ್ಥಳಗಳು, ಯಾವ ಸ್ಥಳಗಳಲ್ಲಿ ಏನು ವಾಣಿಜ್ಯ ಬೆಳೆಗಳನ್ನ ಬೆಳೀತಾರೆ, ಹಾಗೇನೆ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಸ್ವಾಭಾವಿಕ ಬೆಳೆಗಳನ್ನ ಯಾವ ಬೆಳೀತಾರೆ ಅನ್ನೋದನ್ನ ಸ್ಥಳಗಳನ್ನ ಗುರುತಿಸುವುದು. ಎಲ್ಲಿಂದ ಒಂದು ಊರಿನ ಫಸ್ಟ್ ಪಾಯಿಂಟ್ ಹಿಡ್ಕೊಂಡು ಡೆಡ್ ಪಾಯಿಂಟ್ ವರೆಗೂ. ಈ ರಿಸೋರ್ಸ್ ಮ್ಯಾಪಿಂಗ್ ಹೆಂಗ್ ಮಾಡ್ತೀವಿ ಅಂದ್ರೆ ಊರಿನ ಒಂದು ಗ್ರಾಮದ ಮೊದಲನೇ ಪಾಯಿಂಟ್ ಇಂದ ಲಾಸ್ಟ್ ಡೆಡ್ ಎಂಡ್ ಪಾಯಿಂಟ್ ವರೆಗೂ, ಅಲ್ಲಿವರೆಗೂ ಏನೆಲ್ಲ ಕ್ರಾಪ್ಸ್ ಆಗಿರ್ಬೋದು, ವಾಟರ್ ಸೈಟ್ಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ಸ್, ರೋಡ್, ಹೌಸಸ್ ಆಗಿರ್ಬೋದು. ನೆಕ್ಸ್ಟ್ ಮಾರ್ಕೆಟ್ಸ್, ಒಂದು ಗ್ರಾಮದಲ್ಲಿ ಮಾರುಕಟ್ಟೆಯ ಪ್ರಮುಖ ಸ್ಥಳಗಳನ್ನ ಗುರುತಿಸಿ. ಮಾರ್ಕೆಟ್ ಎಲ್ಲಿ ಆಗತ್ತೆ, ಸಾಮಾನ್ಯವಾಗಿ ಅವ್ರು ಹೇಳ್ತಾರೆ ಎಲ್ಲಿ ಆಗತ್ತೆ ಅಂದ್ರೆ ಪಂಚಾಯತಿ ಸಭಾಭವನದಲ್ಲಿ ಮಾರುಕಟ್ಟೆ ಆಗತ್ತೆ. ಆ ಪಂಚಾಯತಿ ಸಭಾಭವನದಲ್ಲಿ ಮಾರುಕಟ್ಟೆ ಎಲ್ಲ ಅಂದ್ರೆ ವಾರದಲ್ಲಿ ಒಂದ್ಸಲ ಅಥವಾ 2 ಸಲ ಮಾರುಕಟ್ಟೆ ಆಗತ್ತೆ. ಆ ಮಾರುಕಟ್ಟೆಯ ಸ್ಥಳಗಳನ್ನ ನಿಖರವಾಗಿ ಅವ್ರು ಹೇಳ್ತಾರೆ. ಮಾರುಕಟ್ಟೆ ಪ್ರತಿ ವಾರಕ್ಕೊಮ್ಮೆ ಇಲ್ಲಿ ಮಾರ್ಕೆಟ್ ಆಗತ್ತೆ, ನೆಕ್ಸ್ಟ್ ಮಾರುಕಟ್ಟೆ ಇಂಥ ಪ್ಲೇಸ್ ಅಲ್ಲಿ ಆಗತ್ತೆ. ಹೀಗಾಗಿ ಒಂದು ನಿಗದಿತ ಮಾರುಕಟ್ಟೆಗೆ ಒಂದು ಸ್ಥಳಗಳನ್ನ ಗುರುತಿಸ್ತಕ್ಕಂಥದ್ದು. ನೆಕ್ಸ್ಟ್ ಹೆಲ್ತ್ ಕ್ಲಿನಿಕ್ಸ್, ಆರೋಗ್ಯ ಕೇಂದ್ರಗಳಂತಕ್ಕಂಥ, ಆಸ್ಪತ್ರೆ, ಆರೋಗ್ಯ ಕೇಂದ್ರಗಳನ್ನ ಗುರುತಿಸ. ಗ್ರಾಮದಲ್ಲಿ ಆರೋಗ್ಯ ಕೇಂದ್ರ ಯಾವ ಒಂದು ಸ್ಥಳದಲ್ಲಿ ಕೇಂದ್ರೀಕೃತವಾಗಿದೆ ಅಂತಕ್ಕಂಥದನ್ನ ಗುರುತಿಸುವುದು. ಹಾಗೇನೆ ಸ್ಕೂಲ್ಸ್ ಗಳನ್ನ, ಶಾಲೆಗಳನ್ನ, ಎಷ್ಟು ಶಾಲೆಗಳಿದೆ ಗ್ರಾಮೀಣ ಭಾಗದಲ್ಲಿ, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಆಗಿರ್ಬೋದು. ಕೆಲವೊಂದು ಪ್ರಮುಖ ಮುಂದುವರೆದ ಗ್ರಾಮದಲ್ಲಿ ಕೆಲವೊಂದಿಷ್ಟು ಕಾಲೇಜುಗಳು ಸಹ ಇವತ್ತು ನಾವು ನೋಡ್ತಾ ಇದೀವಿ. ಶಾಲೆ ಕಾಲೇಜುಗಳನ್ನ ಸಹ ಗುರುತಿಸುವುದು. ಹಾಗೇನೆ ಪ್ರಮುಖ ಸಾರ್ವಜನಿಕ ವಿತರಣಾ ಸೇವಾ ಸಂಸ್ಥೆಗಳು, ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ, ನಾವು ರೇಷನ್ ಅಂಗಡಿ ಅಂತ ಹೇಳ್ತೀವಿ, ನಾವು ಪಡಿತರ ವ್ಯವಸ್ಥೆ, ಆ ಪಡಿತರ ವ್ಯವಸ್ಥೆಯನ್ನ ಸಹ ಗುರುತಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋದು. ಹಾಗೇನೆ ಬಸ್ ಸ್ಟಾಪ್, ಊರಿನ ಪ್ರಮುಖ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅವುಗಳನ್ನ ಗುರುತಿಸುದು. ನಂತರ ಸಸ್ಯವರ್ಗ ಮತ್ತೆ ಬೆಟ್ಟಗಳು, ಯಾವ ಬೆಟ್ಟ ಯಾವ ಕಡೆ ಬರುತ್ತೆ, ಹೀಗೆ ಪ್ರಮುಖವಾದಂತಹ ಈ ವಿಷಯಗಳನ್ನ ಅಂದ್ರೆ ಗ್ರಾಮೀಣ ಭಾಗದ ಪ್ರತಿಯೊಂದು ಸಂಪನ್ಮೂಲಗಳನ್ನ ಪರಿಣಾಮಕಾರಿಯಾಗಿ ಗ್ರಾಮೀಣ ಜನರ ಸಹಭಾಗಿತ್ವದ ಮೂಲಕ ಏನ್ ಮಾಡೋದು ಅಂತಂದ್ರೆ ನಾವು ಈ ಒಂದು ನಕ್ಷೆಯನ್ನ ಚಿತ್ರೀಕರಣಗೊಳಿಸ್ತೀವಿ. ಹಾಗೇನೆ ಈ ನಕ್ಷೆಗೆ ನಾವು ಸ್ಥಳೀಯ ಸಾಮಗ್ರಿಗಳನ್ನ, ನಮ್ಗೆ ನಮ್ಮ ಕನ್ವಿನಿಯೆಂಟ್ಗೆ ಅನುಗುಣವಾಗಿ ಬೇಕಾಗ್ತಕ್ಕಂಥ ಸಾಮಗ್ರಿಗಳನ್ನ ತೆಗೆದುಕೊಂಡು ಆ ಸಾಮಗ್ರಿಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಆ ಸಾಮಗ್ರಿಗಳ ಮೂಲಕ ಚಿತ್ರೀಕರಣವನ್ನ, ನಕ್ಷೆಯನ್ನ ಬಿಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಹಾಗೇನೆ ನೀಡ್ ಟು ಬಿ ಆಸ್ಕ್ಡ್, ವಾಟ್ ಆರ್ ದ ಮೇನ್ ರಿಸೋರ್ಸಸ್ ಆರ್ ಅವೈಲೇಬಲ್ ಇನ್ ದ ವಿಲೇಜ್, ಅಂದ್ರೆ ಪ್ರಮುಖವಾಗಿ ಈ ಗ್ರಾಮದಲ್ಲಿರ್ತಕ್ಕಂಥ ಪ್ರಮುಖ ಸಂಪನ್ಮೂಲಗಳನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಗ್ರಾಮದ ಜನರಿಂದ ತಿಳಿದುಕೊಂಡು ಅವರಿಂದ ಏನ್ ಮಾಡ್ತೀವಿ ಅಂತಂದ್ರೆ ಆ ಸಂಪನ್ಮೂಲಗಳನ್ನ ರೇಖಾಚಿತ್ರವನ್ನ ಬಿಡಿಸ್ತಕ್ಕಂಥದ್ದು ಮಾಡ್ತೀವಿ. ದೆನ್ ವಾಟ್ ಆರ್ ದ ರಿಸೋರ್ಸಸ್ ಆರ್ ಅಬಂಡೆಂಟ್, ಯಾವ ಸಂಪನ್ಮೂಲಗಳು ಬಿಟ್ಟು ಹೋಗಿದೆ, ಯಾವ ಸಂಪನ್ಮೂಲಗಳು ಕೊರತೆ ಇದೆ, ಆ ಕೊರತೆ ಇರತಕ್ಕಂಥ ಸಂಪನ್ಮೂಲಗಳನ್ನ ಪರಿಣಾಮಕಾರಿಯಾಗಿ ಭವಿಷ್ಯತ್ತಿನಲ್ಲಿ ಗ್ರಾಮೀಣ ಸಮುದಾಯದಲ್ಲಿ ಆ ಅಗತ್ಯತೆಗಳನ್ನ ಪೂರೈಸುವಲ್ಲಿ ಈ ಒಂದು ಗ್ರಾಮೀಣ ಸಂಪನ್ಮೂಲ ನಕಾಶೆ ಏನಾಗತ್ತೆ ಅಂತಂದ್ರೆ ಕಾರ್ಯಚಟುವಟಿಕೆ ತುಂಬಾನೇ ಸಹಾಯಕವಾಗತ್ತೆ ಅಂತಕ್ಕಂಥದನ್ನ ಹೇಳ್ಬೋದು. ಸರ್, ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ ಸ್ಟೂಡೆಂಟ್ಸ್? ಒಂದ್ ನಿಮಿಷ. ಓಕೆ, ಗ್ರಾಮೀಣ ಸಮುದಾಯದ ಒಂದು ಸಂಪನ್ಮೂಲ ನಕಾಶೆಯ ಚಿತ್ರಣವನ್ನು ಮಾಡೆಲ್ ಅನ್ನು ತೋರಿಸ್ತಾ ಇದ್ದೀನಿ. ಪ್ರಮುಖ ಒಂದು ರಸ್ತೆಗಳು, ಮನೆಗಳು, ಕೇಂದ್ರೀಕೃತವಂತ ಮನೆಗಳು, ಸಸ್ಯವರ್ಗ ಮತ್ತೆ ಫಾರ್ಮಿಂಗ್, ಕೃಷಿ ಚಟುವಟಿಕೆಗಳು, ನೀರಾವರಿಯ ಮೂಲಗಳನ್ನ ನಾವು ಗುರುತಿಸ್ತೀವಿ. ಒಂದು ಸಮುದಾಯದ ಶಾಲೆ, ಹಾಗೇನೆ ಅಂಗನವಾಡಿ ಸೆಂಟರ್ಸ್ ಆಗಿರ್ಬೋದು, ಸಾರ್ವಜನಿಕ
ಸೇವಾ ಸಂಸ್ಥೆಗಳನ್ನ ಸಹ ನಾವು ಗುರುತಿಸ್ತೀವಿ. ವಿವಿಧ ಗ್ರಾಮೀಣ ಒಟ್ಟಾರೆ ಸಂಪನ್ಮೂಲಗಳನ್ನ ಒಂದು ಚಿತ್ರಣದ ಮೂಲಕ, ರೇಖಾಚಿತ್ರದ ಮೂಲಕ, ಸ್ಥಳೀಯ ಜನರ ಸಹಾಯದಿಂದ, ಸ್ಥಳೀಯ ಜನರ ಮೂಲಕ ಏನ್ ಮಾಡ್ಬೇಕಂದ್ರೆ ಈ ರಿಸೋರ್ಸಸ್ ಅನ್ನ ತಿಳಿದುಕೊಳ್ಳತಕ್ಕಂತಹ ಕಾರ್ಯಚಟುವಟಿಕೆ ರಿಸೋರ್ಸ್. ನೆಕ್ಸ್ಟ್ ಸ್ಲೈಡ್ ಹೋಗ್ಬೋದಾ? ಅಲ್ಲ, ಆಕ್ಟಿವಿಟಿ ವೈಸ್ ಏನಾದ್ರು ಡೌಟ್ ಇದ್ರೆ ಕೇಳ್ರಿ, ಆಮೇಲೆ ಲಾಸ್ಟ್ ಎಲ್ಲಾನು ಇದಾಗುತ್ತೆ. ಹಲೋ ಸರ್. ಹೇಳಮ್ಮ ಹೇಳಮ್ಮ ಹೇಳ್ರಮ್ಮ. ಇದು ರೀ ಸರ್, ಸಂಪನ್ಮೂಲ ನಕಾಶೆ ಅಂದ್ರಿ ಆ ಊರಲ್ಲಿ ಇರ್ತಕ್ಕಂತ ಹೊಲಗಳು ಮತ್ತ ನೀರಿನ ಮೂಲಗಳು ಎಲ್ಲಾನು ಹಾಕ್ಬೇಕೇನ್ರಿ? ಹಾ, ಎಲ್ಲಾನು ತೋರಿಸ್ಬೇಕಾಗತ್ತ, ಎಲ್ಲಾನು ರೇಖಾಚಿತ್ರದ ಮೂಲಕ ತೋರಿಸ್ಬೇಕು. ಊರ್ ಸಮೇತ ಮತ್ತ ಅವ್ರದ್ದು ಹೊಲ ತೋರಿಸ್ಬೇಕೇನ್ರಿ? ಹೊಲ ಅಂತಾನೆ ಹೊಲಗಳ ಒಂದು ಚಿತ್ರ, ಯಾವ ಪ್ಲೇಸ್ ಅಲ್ಲಿ ಹೊಲಗಳು ಆವೃತವಾಗಿ ಪ್ರದೇಶವನ್ನ ಆವರಿಸಿಕೊಂಡಿವೆ ಅಂತಕ್ಕಂಥದನ್ನ ತೋರಿಸ್ಬೇಕು, ಹೊಲಗಳನ್ನ. ಓಕೆ ಸರ್. ಅಂದಾಜು ಎಷ್ಟು ಎಕರೆ ಇದೆ ಮತ್ತು ಯಾವ ಕಡೆಗೆ ಎಲ್ಲ ಹೊಲ ಇದೆ ಅನ್ನೋಂಥದ್ದು. ಸಂಪನ್ಮೂಲ ನಕಾಶೆಯಲ್ಲಿ ಮುಖ್ಯವಾಗಿ ನೈಸರ್ಗಿಕ ಸಂಪನ್ಮೂಲಗಳೇನದಾವಲ್ಲ, ನದಿಗಳಿರ್ಬೋದು, ಬಾವಿಗಳಿರ್ಬೋದು, ಹಳ್ಳಗಳಿರ್ಬೋದು, ಆಮೇಲೆ ಹೊಲಗಳು, ಅರಣ್ಯ ಪ್ರದೇಶ, ಇವುಗಳನ್ನ ಮೇನ್ ಹೈಲೈಟ್ ಮಾಡೋದು. ಇದ್ರ ಜೊತೆಗೆ ಬೇರೆ ಏನು ಹೇಳ್ಯಾರಲ್ಲ ಸರ್, ಅದನ್ನು ಕೂಡ ಹೈಲೈಟ್ ಮಾಡಬೇಕು. ಓಕೆ ಸರ್. ನೆಕ್ಸ್ಟ್ ಟಾಪಿಕ್ ಗೆ ಹೋಗೋದಾ ಸ್ಟೂಡೆಂಟ್? ನೆಕ್ಸ್ಟ್ ಟಾಪಿಕ್ ಹೋಗ್ಬೋದಾ? ಓಕೆ ಸರ್. ಓಕೆ. ಏನ್ ಶೇರ್ ಆಗ್ತಿಲ್ವಾ? ಆಯ್ತಾ, ಆಗ್ತಾ ಇದೆ ಸರ್. ಶೇರ್ ಆಯ್ತಾ? ಹಾ, ಆಗಿದೆ, ಆಯ್ತು. ಇನ್ನೊಂದು ಪ್ರಮುಖವಾದಂತಹ PRN ಅಲ್ಲಿ ಬರ್ತಕ್ಕಂಥ ಆಕ್ಟಿವಿಟೀಸ್ ಟೈಮ್ ಲೈನ್ ಅನಾಲಿಸಿಸ್ ಅಂತ. ಅದು ಸೈಜ್ ಸ್ವಲ್ಪ ದೊಡ್ಡದು ಮಾಡ್ರಿ. ಸ್ಲೈಡ್ ಮಾಡಲ್ ಇದೆ, ಅದು PPT ಪ್ರೆಸೆಂಟೇಷನ್ ಮಾಡಲ್ ಇಲ್ಲ, ಕಾಣಿಸ್ಬೇಕಲ್ಲ. ಕೆಳಗಡೆ ಇದೆಯಲ್ಲ, ಪ್ಲಸ್ ಬಟನ್ ಒತ್ತಿರಿ. ಹಾ, ಇದು ಸ್ಲೈಡ್ ಶೋ ಒತ್ತಿ ಸರ್. ಸ್ಲೈಡ್ ಶೋ ಮಾಡ್ರಿ, ನೋಡೋಣ. ಸ್ಲೈಡ್ ಶೋ ಇದು ಆಗ್ತಾ ಇಲ್ಲ ಸರ್. ಆಗ್ತಾ ಇಲ್ಲ. ಅದು ಅಲ್ಲೇ ನೀವು ಆಗಲೇ ಗೊತ್ತಿರಲಿಲ್ಲ ಸ್ಲೈಡ್ ಶೋ ಬಟನ್, ಸ್ವಲ್ಪ ಅಲ್ಲೇ ಕೆಳಗೆ ರೈಟ್ ಸೈಡ್ಗೆ ಪ್ಲಸ್ ಬಟನ್ ಒತ್ತಿರಿ, ದೊಡ್ಡದಾಗ್ತದೆ. ಗುಡ್. ನೆಕ್ಸ್ಟ್ ಆಕ್ಟಿವಿಟೀಸ್ PRN ಅಲ್ಲಿ ಬರ್ತಕ್ಕಂಥದ್ದು ಟೈಮ್ ಲೈನ್ ಅನಾಲಿಸಿಸ್ ಅಂತಕ್ಕಂಥದ್ದು, ಕಾಲಚಕ್ರ ವಿಶ್ಲೇಷಣೆ ಅಂತಕ್ಕಂಥದ್ದು. ಸಮುದಾಯದಲ್ಲಿನ ಸುಮಾರು 5 ರಿಂದ 6 ದಶಕಗಳಲ್ಲಿ ಗ್ರಾಮೀಣ ಸಮುದಾಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿದೆ ಅನ್ನೋದರ ಕುರಿತು ನಾವು ಈ ಒಂದು ಟೈಮ್ ಲೈನ್ ಅನಾಲಿಸಿಸ್ ಆಕ್ಟಿವಿಟೀಸ್ ಅನ್ನ ಕೈಗೊಳ್ತೀವಿ. ಟೈಮ್ ಲೈನ್ is an important exercise in a PRA, enables the people to have a peep into the past. ಅಂದ್ರೆ ಗ್ರಾಮೀಣ ಸಮುದಾಯದ ಕಾಲಚಕ್ರ ಮಾಪನ ಅಂತಕ್ಕಂಥದ್ದು, ಗ್ರಾಮೀಣ ಜನರು ತಮ್ಮ ಗತಕಾಲದ ಘಟನೆಗಳ ಬೆಳೆದು ಬಂದ ಹಿನ್ನೆಲೆಯನ್ನ ಗ್ರಾಮೀಣ ಜನರಿಗೆ ಹಿಂದಿನ ಒಂದು ಕಾಲಾನುಕ್ರಮವಾಗಿ ಆದಂತಹ ಪ್ರಮುಖ ಘಟನೆಗಳನ್ನ ಏನ್ ಮಾಡತ್ತೆ ಅಂತಂದ್ರೆ ನೆನಪಿಸಿಕೊಳ್ಳಲು ಅನುವು ಮಾಡ್ತಕ್ಕಂತಹ ಒಂದು ಕಾರ್ಯಚಟುವಟಿಕೆ ಟೈಮ್ ಲೈನ್ ಅನಾಲಿಸಿಸ್ ಅಂತಕ್ಕಂಥದ್ದು. ಈ ಟೈಮ್ ಲೈನ್ ವಿಶ್ಲೇಷಣೆ ಅಂತಕ್ಕಂಥದ್ದು, ಕಾಲಚಕ್ರ ವಿಶ್ಲೇಷಣೆ ಮಾಪನ ಅಂತಕ್ಕಂಥದ್ದು ಕಾಲಾನುಕ್ರಮದಲ್ಲಿ
ಹಿಂದಿನ ಪ್ರಮುಖ ಘಟನೆಗಳು, ಬದಲಾವಣೆಗಳು ಮತ್ತೆ ಗ್ರಾಮೀಣ ಸಮುದಾಯದಲ್ಲಿ ಆದಂತಹ ಪ್ರಮುಖ ಒಂದು ಹೆಗ್ಗುರುತುಗಳು ಅಂತ ಹೇಳ್ತೀವಿ ನಾವು. ಅವುಗಳನ್ನ ಎಲ್ಲವನ್ನ ಒಂದು ಪಟ್ಟಿಯ ರೂಪದಲ್ಲಿ ಅದನ್ನ ಕಾಲಾನುಕ್ರಮದಲ್ಲಿ ಪ್ರಸ್ತುತಪಡಿಸುವ ಒಂದು ಪ್ರಮುಖ ಕಾರ್ಯಚಟುವಟಿಕೆ. ಹಿಂದೆ ಸಂಬಂಧಿಸಿದ ಪ್ರಮುಖ ಘಟನೆಗಳನ್ನ ಗುರುತಿಸಲು ಈ ಕಾಲಚಕ್ರ ಮಾಪನವನ್ನ ಏನ್ ಮಾಡ್ತೀವಿ ಅಂತಂದ್ರೆ ಕೈಗೊಳ್ತೀವಿ. ಈ ಒಂದು ಕಾರ್ಯಚಟುವಟಿಕೆಯನ್ನು ಸಹ ನಾವು ಏನು ಗ್ರಾಮೀಣ ಸಮುದಾಯದ ಪ್ರಮುಖ ಜನರಿಂದ ಅವರ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಚಟುವಟಿಕೆಗಳನ್ನ ಕೈಗೊಳ್ಳುವುದಾಗಿದೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯದ ಪ್ರಮುಖ ಐತಿಹಾಸಿಕ ಹಿನ್ನೆಲೆ ಘಟನೆಗಳನ್ನ ಒಂದು ಕಾಲಾನುಕ್ರಮದಲ್ಲಿ ತಿಳಿದುಕೊಳ್ತಕ್ಕಂತಹ ಪ್ರಯತ್ನವನ್ನ ಈ ಟೈಮ್ ಲೈನ್ ಅನಾಲಿಸಿಸ್ ವಿಶ್ಲೇಷಣೆ ಮೂಲಕ ಪ್ರಶಿಕ್ಷಣಾರ್ಥಿಗಳು ಗ್ರಾಮೀಣ ಒಂದು ಶಿಬಿರದ ಕಾರ್ಯಚಟುವಟಿಕೆಗಳಲ್ಲಿ ಹಮ್ಮಿಕೊಳ್ತೀವಿ. ಇದೊಂದು ಉತ್ತಮವಾದಂತಹ ಒಂದು ಗ್ರಾಮೀಣ ಹಿನ್ನೆಲೆಯನ್ನ ತಿಳಿದುಕೊಳ್ಳಲಿಕ್ಕೆ ಅವಕಾಶವನ್ನ ಒದಗಿಸಿಕೊಡುತ್ತೆ. ಯಾಕಂತಂದ್ರೆ ಒಂದು ಗ್ರಾಮದ ಒಂದು 5 ಅಥವಾ 6 ದಶಕಗಳ ಹಿನ್ನೆಲೆನ ಫಸ್ಟ್ ಗ್ರಾಮದ ಒಟ್ಟಾರೆ ಐತಿಹಾಸಿಕ ಹಿನ್ನೆಲೆಯನ್ನ ಏನ್ ಮಾಡುತ್ತೆ ಅಂತಂದ್ರೆ ಇದು ನಮ್ಮೆಲ್ಲರಿಗೂ ಒಂದು ಚಿತ್ರಣವನ್ನ ತಿಳಿಸ್ಕೊಡತ್ತೆ. ಹಾಗೇನೆ ಕಾಲಕಾಲಕ್ಕೆ ಗ್ರಾಮದಲ್ಲಿ ನಡೆದ ತಮ್ಮ ಹಿಂದಿನ ಪ್ರಮುಖ ಕ್ಷಣಗಳನ್ನ ನೆನಪಿಸಿಕೊಳ್ಳಲಿಕ್ಕೆ ಇವರಿಗೆ ಗ್ರಾಮೀಣ ಜನರಿಗೆ ಒಂದು ರೀತಿಯಾದಂತಹ ಒಂದು ಅವಕಾಶವನ್ನ ದೊರಕಿಸಿ ಕೊಡುತ್ತೆ. ಏನು ಈ ಒಂದು ಕಾರ್ಯಚಟುವಟಿಕೆಯನ್ನ ಮಾಡ್ಲಿಕ್ಕೆ ಪ್ರಕ್ರಿಯೆಗಳು ಅಥವಾ ಯಾವೊಂದು ಹೇಗೆ ಇದನ್ನ ಒಂದು ಗ್ರಾಮೀಣದಲ್ಲಿ ಟೈಮ್ ಲೈನ್ ಅನಾಲಿಸಿಸ್ ಆಕ್ಟಿವಿಟೀಸ್ ಅನ್ನ ಕೈಗೊಳ್ತೀವಿ. ಫಸ್ಟ್ ಆಫ್ ಆಲ್ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಐಡೆಂಟಿಫೈ ಸಮ್ ಎಲ್ಡರ್ಲಿ ಪರ್ಸನ್ಸ್, ಅಂದ್ರೆ ಕೆಲವು ಗ್ರಾಮೀಣ ಭಾಗದ ಹಿರಿಯ ವ್ಯಕ್ತಿಗಳನ್ನ, ಹಿರಿಯ ವೃದ್ಧರಾಗಿರ್ಬೋದು, ಗ್ರಾಮೀಣ ಭಾಗದ ಹೇಳ್ತೀವಿ ನಾವು ಅತ್ಯಂತ ಹಿರಿಯ ಪುರುಷ ಅಂದ್ರೆ ಅವನು ಒಂದು 80 ವರ್ಷ ಅಥವಾ 90 ವರ್ಷ ಅಥವಾ ಅಜ್ಜಿ ಆಗಿರ್ಬೋದು, ಗ್ರಾಮೀಣ ಭಾಗದ ಹಿರಿಯ ವ್ಯಕ್ತಿಯನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಗುರುತಿಸ್ತೀವಿ. ಹಿರಿಯ ವ್ಯಕ್ತಿಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಗುರುತಿಸಿ ನಾವು ಮಾಡ್ತಕ್ಕಂತಹ ಒಂದು ಕಾರ್ಯಚಟುವಟಿಕೆ ಕುರಿತು ಏನ್ ಮಾಡ್ತೀವಿ ಅಂತಂದ್ರೆ ಅದರ ಉದ್ದೇಶವನ್ನ ಅವರಿಗೆ ತಿಳಿಸ್ತೀವಿ. ಯಾಕೆ ನಾವು ಟೈಮ್ ಲೈನ್ ಅನಾಲಿಸಿಸ್ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ ಅನ್ನೋದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಅವರಿಗೆ ತಿಳಿಸ್ತೀವಿ. ಅಂದ್ರೆ ಕಾರ್ಯಚಟುವಟಿಕೆ ಉದ್ದೇಶವನ್ನ ಅವರಿಗೆ ತಿಳಿಸಿದ್ಮೇಲೆ ತಿಳಿಸ್ತೀವಿ. ಅದರ ಮೂಲಕ ಅವ್ರು ಏನ್ ಮಾಡ್ತಾರೆ, ಇವರು ನಮ್ಮ ಗ್ರಾಮೀಣ ಸಮುದಾಯದ ಹಿನ್ನೆಲೆಯನ್ನು ತಿಳ್ಕೊಳ್ಳಿಕ್ಕೆ ಆ ಒಂದು ಉದ್ದೇಶ ಇಟ್ಕೊಂಡು ಇದು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನಾವು ಅವ್ರ ಮನವರಿಕೆ ಆಗತ್ತೆ. ಅನಂತರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿಯೊಂದನ್ನ ನಿಮ್ ಜೊತೆ ಮುಕ್ತವಾಗಿ ವಿಷಯಗಳನ್ನ ಮಾಹಿತಿಗಳನ್ನ ಹಂಚ್ಕೊಳ್ಳಿಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಸಾಧ್ಯವಾಗತ್ತೆ. ನೀವು ಉದ್ದೇಶವನ್ನ ಹೇಳದೆ ಹೋದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಯಾಕೆ ನೀವು ಹಿಂಗ್ ತಗೊಂಡು ಏನ್ ಮಾಡ್ತೀರಾ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಯಾವ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಟೈಮ್ ಲೈನ್ ಅನಾಲಿಸಿಸ್ ಮಾಡ್ತಾ ಇದೀವಿ ಅನ್ನೋದನ್ನ ಗ್ರಾಮೀಣ ಭಾಗದ ಜನರಿಗೆ ಸ್ಪಷ್ಟವಾಗಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ತಿಳಿಸ್ಕೊಡ್ಬೇಕಾಗತ್ತೆ. ಇದು ಎರಡನೇ ಒಂದು ಮಾಡ್ತಕ್ಕಂತಹ ಇದು ಪ್ರಾಸೆಸ್ ನಲ್ಲಿ ಹೇಳ್ತೀವಿ ನಾವು ಪ್ರಕ್ರಿಯೆ. ನೆಕ್ಸ್ಟ್ ಸ್ಟೆಪ್ ನಲ್ಲಿ ಆಸ್ಕ್ ದೆಮ್ ಫಾರ್ ಮೋರ್ ಸಚ್ ಇವೆಂಟ್ಸ್ ದಟ್ ದೇ ವುಡ್ ಲೈಕ್ ಟು ಆಡ್, ಅಂದ್ರೆ ಅವರು ಸೇರಿಸಲು ಬಯಸುವ ಹೆಚ್ಚಿನ ಒಂದು ವಿಷಯಗಳನ್ನ ಏನ್ ಮಾಡ್ಲಿಕ್ಕೆ ಆಡ್ ಮಾಡ್ಲಿಕ್ಕೆ ಅವ್ರು ಏನೋ ಯಾವ ವಿಷಯಗಳನ್ನ ಅವರಿಂದನೇ ವಿಷಯಗಳನ್ನ ಕಾಲಾನುಕ್ರಮದಲ್ಲಿ ಆದಂತಹ ಘಟನೆಗಳನ್ನ ಅವರಿಂದನೇ ಮುಕ್ತವಾಗಿ ಹೆಚ್ಚಿನ ಘಟನೆಗಳನ್ನ ಸೇರಿಸಲಿಕ್ಕೆ ಅವರಿಗೆ ಮುಕ್ತವಾಗಿ ಅವಕಾಶವನ್ನ ದೊರಕಿಸಿಕೊಡೋದು. ಹಾಗೇನೆ ಈ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಆಡ್ ಇಯರ್ಸ್ ಟು ದ ಲೆಫ್ಟ್ ಸೈಡ್ ಆಫ್ ದ ಲಿಸ್ಟ್ ಆಫ್ ಇವೆಂಟ್. ಈ ಒಂದು ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಫಸ್ಟ್ ಒಂದ್ ಸೈಡ್ ಇಯರ್ ಅನ್ನ ಇದು ಮಾಡ್ತೀವಿ, ನೆಕ್ಸ್ಟ್ ಇವೆಂಟ್ಸ್ ಅನ್ನ ಇದು ಮಾಡ್ತೀವಿ. ರೈಟ್ ಸೈಡ್ ಇವೆಂಟ್ಸ್ ಅನ್ನ ಡಿವೈಡೇಷನ್ ಮಾಡ್ತೀವಿ, ಒಂದು ಲೆಫ್ಟ್ ಸೈಡ್ ಏನ್ ಮಾಡ್ತೀವಿ ಇಯರ್ ಅನ್ನ ಒಂದು ಗುರ್ತು ಹಾಕೋತೀವಿ. ಆಮೇಲೆ ಡಿಸ್ಕಷನ್ ಮಾಡ್ತೀವಿ, ಅವ್ರ ಜೊತೆ ಒಂದು ಚರ್ಚೆಯನ್ನ ಪ್ರಾರಂಭಿಸ್ತೀವಿ. ಅಂದ್ರೆ ನಿಮ್ಮ ಆಸಕ್ತಿಯ ಕ್ಷೇತ್ರವಾಗಿರುವ ಆ ಅಂಶಗಳ ಮೇಲೆ ನೀವು ಹೆಚ್ಚು ಗಮನವನ್ನು ಹರಿಸ್ತಕ್ಕಂಥದ್ದು. ನಾನು ಉದಾಹರಣೆ ಹೇಳ್ತೀನಿ, ನೆಕ್ಸ್ಟ್ ಇಲ್ಲಿ ಬಂದ ತಕ್ಷಣ ಉದಾಹರಣೆ ಏನೆಲ್ಲ ಹೇಗೆಲ್ಲ ಈ ಟೈಮ್ ಲೈನ್ ಅನಾಲಿಸಿಸ್ ಮಾಡ್ಬೇಕು ಅನ್ನೋದನ್ನ. ಈ ಟೈಮ್ ಲೈನ್ ಅನಾಲಿಸಿಸ್ ಅಲ್ಲಿ ಆಸಕ್ತಿಕರ ವಿಷಯಗಳನ್ನ ನಾವು ನೋಡೋದಾದ್ರೆ ಫಸ್ಟ್ ಫಾರ್ ಎಕ್ಸಾಂಪಲ್ ಗ್ರಾಮದಲ್ಲಿ ಫಸ್ಟ್ ಏನು ರಸ್ತೆ ಯಾವಾಗ ನಿರ್ಮಾಣ ಆಯ್ತು, ಯಾವ ಇಯರ್ ನಲ್ಲಿ ಹೇಳ್ತಾರೆ. 1900 ಈ ಗ್ರಾಮದಲ್ಲಿ ನಾನು ಒಂದು 60 ವರ್ಷ ಹಿಂದೆ 1960ರಲ್ಲಿ ರಸ್ತೆಗಳು ನಿರ್ಮಾಣ ಆಯ್ತು ಅಂತಕ್ಕಂಥದ್ದು. ಹಾಗೇನೆ ಈ ರಸ್ತೆಗಳು
ನಿರ್ಮಾಣ ಆದ್ಮೇಲೆ ಫಸ್ಟ್ ಏನು ಶಾಲೆ ಯಾವಾಗ ಶಾಲೆ ಪ್ರಾರಂಭ ಆಯ್ತು, ಶಾಲೆ ಯಾವ ವರ್ಷದಲ್ಲಿ ಪ್ರಾರಂಭ ಆಯ್ತು ಅಂದ್ರೆ ಗ್ರಾಮೀಣ ಭಾಗದಲ್ಲಿನ ಒಂದು ಹಿರಿಯ ವ್ಯಕ್ತಿಗಳಿಗೆ ಸಂಪೂರ್ಣವಾದಂತಹ ಚಿತ್ರಣವನ್ನ ಗೊತ್ತಿರುತ್ತೆ. ಆ ನಿಟ್ಟಿನಲ್ಲಿ ಅವ್ರ ಮೂಲಕನೇ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ಟೈಮ್ ಅನಾಲಿಸಿಸ್ ಮಾಡೋದ್ರ ಉದ್ದೇಶ ಏನಂತಂದ್ರೆ ಅವರಿಗೆ ಸರಿಯಾದಂತಹ ಒಂದು ನೆನಪು ಇರತ್ತೆ, ಹಿನ್ನೆಲೆ ಕಾಲಾನುಕ್ರಮದಲ್ಲಿ ಆದಂತಹ ಘಟನೆಯ ಪ್ರತಿಯೊಂದು ಹಿನ್ನೆಲೆಯನ್ನು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹೇಳ್ತಾರೆ. 1940ರಲ್ಲಿ ಫಸ್ಟ್ ಶಾಲೆ ಪ್ರಥಮವಾಗಿ ಶಾಲೆ ಪ್ರಾರಂಭ ಆಯ್ತು ಅಂತಕ್ಕಂಥದ್ದು. ಹಾಗೇನೆ ಫಸ್ಟ್ ನಿಮ್ಮ ಊರಿನಲ್ಲಿ ಫಸ್ಟ್ ಒಂದು ವಾಟರ್ ಟ್ಯಾಂಕ್ ಯಾವಾಗ ನಿರ್ಮಾಣ ಆಯ್ತು, ನೀರಿನ ಒಂದು ಟ್ಯಾಂಕ್. ಹಾಗೇನೆ ಇರಿಗೇಷನ್ ಟ್ಯಾಂಕ್, ವಾಟರ್ ಟ್ಯಾಂಕ್ ನಿರ್ಮಾಣ ಆದ್ಮೇಲೆ ಏನೆಲ್ಲ ಬೆಳೆಗಳನ್ನ ಬೆಳೆತಕ್ಕಂತಹ ಪ್ರಯತ್ನವನ್ನ ಮಾಡಿದಿರಿ ಕಾಲಾನುಕ್ರಮದಲ್ಲಿ. ಅಂದ್ರೆ ಇದು ಆ ಒಂದು ಕಾಲಘಟ್ಟದಲ್ಲಿ ಅವರು ಇರಿಗೇಷನ್ ಆದ್ಮೇಲೆ ನೀರಿನ ಒಂದು ಸೌಲಭ್ಯಗಳನ್ನ ಸಿಕ್ಕ ಮೇಲೆ ಯಾವಾಗ ಬೆಳೆಗಳನ್ನ ಬೆಳಿತಾ ಇದ್ರು ಅನ್ನೋದನ್ನ ಸಹ ನಾವು ಅವ್ರ ಜೊತೆ ಮುಕ್ತವಾಗಿ ಚರ್ಚಿಸುವುದರ ಮೂಲಕ ಹಲವಾರು ಅಂಶಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೇನೆ ಧಾರ್ಮಿಕ ಕೇಂದ್ರಗಳು, ಅದನ್ನ ಯಾವಾಗ ನಿಮ್ಮಲ್ಲಿ ಫಸ್ಟ್ ಗುಡಿ ನಿರ್ಮಾಣ ಆಯ್ತು. ಹಾಗೇನೆ ಫಸ್ಟ್ ಪಂಚಾಯತಿ, ಫಸ್ಟ್ ಸರ್ಪಂಚ್ ಅಂತ ಹೇಳ್ತೀವಿ ನಾವು. ಫಸ್ಟ್ ಸ್ಥಳೀಯ ಸರ್ಕಾರಗಳು ಯಾವಾಗ ಬಂತು, ಸ್ಥಳೀಯ ಒಂದು ಪಂಚಾಯತಿ ಯಾವಾಗ ನಿಮ್ಮಲ್ಲಿ ಸ್ಥಾಪನೆ ಆಯ್ತು. ಮೊದಲು ಪಂಚಾಯತಿ ಸಿಸ್ಟಮ್ ನಲ್ಲಿ ಪಂಚಾಯತಿ ಬರೋಕ್ಕಿಂತ ಮುಂಚೆ ಹೇಗೆ ನೀವು ಪಂಚಾಯತಿಯನ್ನು ನಡೆಸ್ತಿದ್ರಿ, ಯಾವ ಕಾಲದಲ್ಲಿ ನಡೆಸ್ತಿದ್ರಿ ಅಂತಕ್ಕಂಥದ್ದು ನಾವು ಹಲವಾರು ಅಂಶಗಳನ್ನ ಘಟನೆಗಳನ್ನ ಏನ್ ಮಾಡ್ತೀವಿ ಅಂದ್ರೆ. ಹಾಗೇನೆ ಬರಗಾಲ ಏನಾದ್ರೂ ನಿಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ಯಾವಾಗಾದ್ರೂ ಕಾಣಿಸ್ಕೊಂತ, ಯಾವ ವರ್ಷದಲ್ಲಿ ಕಾಣಿಸ್ಕೊಂಡಿತು, ಆ ಬರಗಾಲ ಕಾಣಿಸ್ಕೊಂಡ ವರ್ಷವನ್ನ ಸಹ ನಾವು ಮಳೆ ಆಗುವ ಪ್ರಮುಖ ಯಾವಾಗ ನಿಮ್ಮ ಊರಿನಲ್ಲಿ ಸಾಕಷ್ಟು ಜಾಸ್ತಿ ಮಳೆ ಯಾವಾಗ ಆಗಿತ್ತು, ಯಾವ ಒಂದು ಇಯರ್ ನಲ್ಲಿ, ಎಷ್ಟು ವರ್ಷದ ಹಿಂದೆ ನೀವು ಒಂದು ಮಳೆಯನ್ನ ಸಾಕಷ್ಟು ನೋಡಿದ್ರಿ, ಆ ಮಳೆಯಿಂದ ಏನಾದ್ರೂ ನೀವು ಯಾವ್ದಾದ್ರು ತೊಂದರೆಗಳನ್ನ ಅನುಭವಿಸಿದ್ದೀರಾ, ಅಂತಹ ತೊಂದರೆಗಳನ್ನ ಸಹ ನಾವು ಸಮಸ್ಯೆಗಳನ್ನ ಸಹ ಯಾವ್ಯಾವ ಸಮಸ್ಯೆಗಳನ್ನ ಅನುಭವಿಸಿದ್ದೀರಿ ಅನ್ನೋದನ್ನ ಸಹ ಏನ್ ಮಾಡ್ತೀವಿ ಅಂದ್ರೆ ಕಾಲಾನುಗಟ್ಟವಾಗಿ ಏನ್ ಮಾಡ್ತೀವಿ ಅಂದ್ರೆ ನೋಟ್ ಡೌನ್ ಮಾಡ್ಕೋತೀವಿ. ಹಾಗೇನೆ ಆಹಾರ ಭದ್ರತೆ, ನೀವು ಹಿಂದೆ ಹೇಗೆ ಆಹಾರವನ್ನ ಭದ್ರತೆಯನ್ನ ಮಾಡ್ತಿದ್ರಿ, ಪಡಿತರ ವ್ಯವಸ್ಥೆ ಬರೋದಕ್ಕಿಂತ ಮುಂಚೆ ಆಹಾರಗಳನ್ನ ಯಾವ ರೀತಿ ಭದ್ರತೆ ಪಡಿಸ್ಕೋತಾ ಇದ್ರಿ, ಆಹಾರದ ಒಂದು ಕೊರತೆ ಏನಾದ್ರೂ ನಿಮ್ಗೆ ಆಗಿತ್ತಾ, ಯಾವ ವರ್ಷದಲ್ಲಿ ಆಹಾರದ ಕೊರತೆಯನ್ನ ಅನುಭವಿಸಿದ್ರಿ. ಮತ್ತೆ ಪಡಿತರ ವ್ಯವಸ್ಥೆಯ ಒಂದು ರೇಷನ್ ಅಂಗಡಿ ಯಾವಾಗ ನಿಮ್ಮಲ್ಲಿ ಫಸ್ಟ್ ಯಾವಾಗ ಚಾಲು ಆಯ್ತು. ಹಾಗೇನೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ನೀವು ನಿಮ್ಮ ಊರಲ್ಲಿ ಯಾವ ವರ್ಷದಿಂದ ನೋಡಿದ್ರಿ, ಯಾವಾಗ ನೀವು ಏನಾದ್ರು ನೆನಪಿದೆಯಾ, ಯಾವ ವರ್ಷದಲ್ಲಿ ನೀವು ಬಂತು ಅನ್ನೋದನ್ನ. ಎಲೆಕ್ಟ್ರಿಸಿಟಿ ಕನೆಕ್ಷನ್ ಆಗಿರ್ಬೋದು, ಮತ್ತೆ ಪ್ರಮುಖ ಮೂಲಭೂತ ಸೌಕರ್ಯಗಳು ಯಾವ ವರ್ಷದಲ್ಲಿ ಅವು ಬೆಳೆದ್ ಬಂತು, ಹೀಗೆ ಹಲವಾರು ಅಂಶಗಳನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಟೈಮ್ ನಲ್ಲಿ ಅನಾಲಿಸಿಸ್. ಹಾಗೇನೆ ಗೌರ್ಮೆಂಟ್ ಸ್ಕೂಲ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಸರ್ಕಾರಿ ಒಂದು ಶಾಲಾ ಕಟ್ಟಡ ಯಾವಾಗ ಸ್ಟಾರ್ಟ್ ಆಯ್ತು, ಯಾವಾಗ ಸರ್ಕಾರಿ ಶಾಲಾ ಕಟ್ಟಡ, ಯಾವಾಗ ಫಸ್ಟ್ ಕನ್ನಡ ಮೀಡಿಯಂ ಸ್ಕೂಲ್ ಬಂತಾ, ಅಥವಾ ಉರ್ದು ಮೀಡಿಯಂ ಸ್ಕೂಲ್ ಬಂತಾ, ಅಥವಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಯ್ತು. ಕಾಲಾನು ಅಂದ್ರೆ ಸುಮಾರು ಒಂದು 5 ರಿಂದ 6 ದಶಕಗಳ ಅವಧಿಯಲ್ಲಿ, ಅಂದ್ರೆ ಒಂದು ಸುಮಾರು 50 ವರ್ಷಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಆದಂತಹ ಪ್ರಮುಖ ಎಲ್ಲಾ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಸ್ಥಳೀಯ ಒಂದು ವ್ಯಕ್ತಿಗಳಿಂದ ಏನ್ ಮಾಡ್ತೀವಿ ಅಂತಂದ್ರೆ ತಿಳಿದುಕೊಳ್ಳುವ ಕಾರ್ಯ ಚಟುವಟಿಕೆ ಇದಾಗಿದೆ. ಹಾಗೇನೆ ಡ್ರಿಂಕಿಂಗ್ ವಾಟರ್ ಟ್ಯಾಂಕ್ಸ್ ಫಸ್ಟ್ ಹೇಳಿದೆ ನಾನು. ಹಾಗೇನೆ ಬಸ್ ಸರ್ವಿಸ್, ನಿಮ್ಮ ಊರದಲ್ಲಿ ಯಾವಾಗ ಫಸ್ಟ್ ಬಸ್ ಬಂತು, ಮುಂಚೆ ಹೇಗೆ ನೀವು ಮುಂಚೆ ಬಸ್ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೀವು ಸಾರಿಗೆ ಸಂಪರ್ಕಗಳನ್ನ ಹೊಂದಿದ್ರಿ. ಬಸ್ ಬರೋದಕ್ಕಿಂತ ಫಸ್ಟ್ ನಿಮ್ಮ ಊರಲ್ಲಿ ಬಸ್ಸಿನ ಒಂದು ಸೌಕರ್ಯ, ಬಸ್ ಯಾವಾಗ ಬಂತು, ಯಾವ ವರ್ಷದಲ್ಲಿ ಬಂತು, ಬಸ್ ಸರ್ವಿಸ್ ಸ್ಟಾರ್ಟೆಡ್ ಇನ್ ದ ವಿಲೇಜ್. ಹೀಗೆ ಹಾಗೇನೆ ಸೇವಿಂಗ್ಸ್, ಇವಾಗೆಲ್ಲ ಗ್ರಾಮೀಣ ಭಾಗದಲ್ಲಿ ಸ್ವಸಹಾಯ ಸಂಘಗಳು ಬಂದಿವೆ. ಫಸ್ಟ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯ್ತು, ನೀವು ಬ್ಯಾಂಕ್ ಬರೋದಕ್ಕಿಂತ ಮುಂಚೆ ಸೇವಿಂಗ್ಸ್ ಅನ್ನ ಹೇಗೆ
ಸೇವಿಂಗ್ಸ್ ಅನ್ನ ಮಾಡ್ತೀರಿ, ಉಳಿತಾಯ ಖಾತೆಯನ್ನ ಕಾರ್ಯಕ್ರಮವನ್ನ ಅಥವಾ ಅದನ್ನ ಹೇಗೆ ನೀವು ಉಳಿತಾಯವನ್ನ ಕೈಗೊಳ್ತಾ ಇದ್ದೀರಿ, ಯಾವ ವರ್ಷದಿಂದ ನೀವು ಉಳಿತಾಯ ಸೇವಿಂಗ್ಸ್ ಅನ್ನ ಮಾಡ್ಕೊಂತ ಬಂದಿದ್ದೀರಿ. ಹೀಗೆ ಹಾಗೇನೆ ಫಸ್ಟ್ ವುಮೆನ್ ಎಲೆಕ್ಟೆಡ್ ಆಸ್ ಎ ಸರ್ಪಂಚ್, ಇವಾಗ ಹೇಳ್ತಿದೀವಿ ನಾವು. ಫಸ್ಟ್ ನಿಮ್ಮ ಊರಿನಲ್ಲಿ ಪ್ರಪ್ರಥಮ ಮಹಿಳೆ ಗ್ರಾಮ ಪಂಚಾಯಿತಿಯ ಒಂದು ಸದಸ್ಯರಾಗಿದ್ದು ಯಾವಾಗ. ಹೀಗೆ ಕಾಲಾನುಗಟ್ಟದಲ್ಲಿ ಒಂದು ಪ್ರಮುಖ ಘಟನೆಗಳನ್ನ ನಾವು ಏನ್ ಮಾಡ್ತಂದ್ರೆ, ಹಾಗೇನೆ ಸ್ಯಾಂಕ್ಷನ್ ಆಫ್ ಗೌರ್ಮೆಂಟ್ ಹೌಸಿಂಗ್ ಕಾಲನಿ ಫಾರ್ ದ ವೀಕರ್ ಸೆಕ್ಷನ್, ಅಂದ್ರೆ ಗ್ರಾಮೀಣ ಭಾಗದಲ್ಲಿನ ಬಡ ಕುಟುಂಬಗಳಿಗೆ ಗೌರ್ಮೆಂಟ್ ಇಂದ ಫಸ್ಟ್ ಮನೆ ಸ್ಯಾಂಕ್ಷನ್ ಯಾವಾಗ ಆಯ್ತು, ಗೌರ್ಮೆಂಟ್ ಎಲ್ಲ ಗ್ರಾಮೀಣ ಭಾಗದ ಜನರಿಗೆ ಮನೆಗಳನ್ನ ನಿರ್ಮಿಸಿ ಕೊಟ್ಟಿದೆ, ಯಾವ ವರ್ಷದಲ್ಲಿ ಮನೆಗಳನ್ನ ನಿರ್ಮಿಸಿ ಕೊಟ್ಟಿದೆ. ಹೀಗೆ ಪ್ರತಿಯೊಂದನ್ನ ಏನ್ ಮಾಡ್ತೀವಿ, ಎಲ್ಲಾ ಘಟನೆಗಳನ್ನ ಫಸ್ಟ್ ಟೆಲಿವಿಷನ್, ನಾನು ಇದೊಂದು ಇಂಪಾರ್ಟೆಂಟ್ ಮಾಡ್ತಿದ್ದೆ. ಫಸ್ಟ್ ನಿಮ್ಮ ಇದರದಲ್ಲಿ ರೇಡಿಯೋ ಸಿಗ್ನಲ್ಸ್, ರೇಡಿಯೋ ಸ್ಟಾರ್ಟ್ ಆಗಿದೆ ಯಾವಾಗ, ಟಿವಿ ನೀವು ಯಾವ ಒಂದು ಟಿವಿಯನ್ನ ನೀವು ಯಾವ ಒಂದು ವರ್ಷದಲ್ಲಿ ಟಿವಿಯ ಒಂದು ಉಪಯೋಗವನ್ನ ಪಡ್ಕೊಂಡ್ ಬಂದಿರಿ. ಟಿವಿ ನಿಮ್ಮ ಊರಲ್ಲಿ ಇವಾಗ DTH ಬಂದಿದೆ, ಹಿಂದೆ ಎಲ್ಲ ಟಿವಿ ನೀವು ಯಾವ ವರ್ಷದಲ್ಲಿ ಟಿವಿಯ ಬಳಕೆಯನ್ನ ಮಾಡ್ಕೊಂಡ್ರಿ, ನಿಮ್ಮ ಊರದಲ್ಲಿ ಫಸ್ಟ್ ಟಿವಿ ಯಾರ ಮನೆಗೆ ಬಂತು, ಯಾರು ಟಿವಿಯ ಒಂದು ಸದುಪಯೋಗ ಪಡ್ಕೊಂಡ್ರು. ಹೀಗೆ ಪ್ರತಿಯೊಂದು ಘಟನೆಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಕಾಲಾನುಗಟ್ಟವಾಗಿ ಈ ಒಂದು ಟೈಮ್ ಲೈನ್ ಅನಾಲಿಸಿಸ್, ಕಾಲಚಕ್ರ ಮಾಪನದಲ್ಲಿ ಈ ವಿಷಯಗಳನ್ನ ತಿಳಿದುಕೊಳ್ಳುವ ಒಂದು ಕಾರ್ಯಚಟುವಟಿಕೆ. ಈ ವಿಷಯ ನಾನು ತಿಳ್ಕೊಳ್ಳಿಕ್ಕೆ ನಾನು ಹೇಳಿದ್ನ ಫಸ್ಟ್ ಇದಕ್ಕೆ ಫೋರ್ಮೋಸ್ಟ್ ಏನಂತಂದ್ರೆ ಗ್ರಾಮೀಣದ ಒಬ್ಬ ಹಿರಿಯ ವ್ಯಕ್ತಿ ಅಥವಾ ಕೆಲವು ವೃದ್ಧರನ್ನ ಮೂಲಕ ನಾವ್ ಏನ್ ಮಾಡ್ತೀವಿ ಅಂತ ತಿಳ್ಕೊತೀವಿ. ಈಗ ಯಂಗ್ ಜನರೇಷನ್ ದವರಿಗೆ 5 ಅಥವಾ 6 ದಶಕದಲ್ಲಿ ಗ್ರಾಮೀಣ ಭಾಗದಲ್ಲಿ ಆದಂತಹ ಘಟನೆಗಳ ಬಗ್ಗೆ ಅವರಿಗೆ ಸರಿಯಾದಂತಹ ಮಾಹಿತಿಯ ಒಂದು ಕೊರತೆ ಇರೋದ್ರಿಂದ ನಾವು ಕೆಲವು ವೃದ್ಧರನ್ನ ಅಥವಾ ಊರಿನ ಹಿರಿಯ ವ್ಯಕ್ತಿಯನ್ನ, ಊರಿನ ಸಂಪೂರ್ಣ ಜ್ಞಾನವನ್ನ ಹೊಂದಿರತಕ್ಕಂತ ಹಿರಿಯ ವ್ಯಕ್ತಿಯಿಂದ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಕಾರ್ಯ ಚಟುವಟಿಕೆಗಳನ್ನ ಕೈಗೊಳ್ತೀವಿ. ಏನಾದ್ರೂ ಡೌಟ್ಸ್ ಇದೆಯಾ ಈ ಆಕ್ಟಿವಿಟೀಸ್ ನಲ್ಲಿ ಸ್ಟೂಡೆಂಟ್ಸ್? ಸರ್ ಹಲೋ ಸರ್. ಸರ್ ಇದು ಇವಾಗ ಹೇಳಿದ್ರಲ್ಲ ಸರ್ ಆಕ್ಟಿವಿಟಿ, ಇದ್ರದ್ದು ಏನಾದ್ರು ಡೈಗ್ರಾಮ್ ಏನಾದ್ರು ಇದ್ರೆ ಹಾಕಿ ಸರ್. ಸ್ವಲ್ಪ ಅದು ಡೈಗ್ರಾಮ್ ಹಾಕಿದ್ನಲ್ಲ, ಅದು ಒಂದೇ ಇತ್ತು ಸರ್. ಅದು ಅದೇ ರೀತಿನೇ ನಾವು ಇದು ಮಾಡ್ತೀವಿ. 5 ಅಥವಾ 6 ದಶಕಗಳ ಅವಧಿಯಲ್ಲಿ ಏನ್ ಮಾಡ್ತೀವಿ, ಒಂದು ಸೈಡ್ ಇಯರ್ ವೈಸ್, ಒಂದು ಸೈಡ್ ಇವೆಂಟ್, ಅದೇ ಒಂದು ಆಕ್ಟಿವಿಟೀಸ್. ಒಂದ್ ಚಾರ್ಟ್ ಹಾಕ್ತಿವಿ, ಚಿಂತೆ ಮಾಡ್ಬೇಡ್ರಿ. ಹಲೋ ಸರ್. ಓಕೆ ಸರ್. ಸರ್ ಕರೆಕ್ಟ್ ಆಗಿ ಇಯರ್ಸ್ ಗೊತ್ತಿರಂಗಿಲ್ರಿ ಸರ್. ಅಲ್ಲ ಇಯರ್ ವೈಸ್ ಅಂತ ಅಲ್ಲಮ್ಮ. ಹಾಂ ಸರ್. ಈಗ 50 ವರ್ಷ ಹಿಂದೆ ಸ್ವಾತಂತ್ರ್ಯ ಸಿಕ್ಕ ನಂತರ ಒಂದು ಗ್ರಾಮದಲ್ಲಿ ಅಥವಾ ಸಮುದಾಯದಲ್ಲಿ ಏನೇನು ಬದಲಾವಣೆ ಅಂತ ಬಂತು ಟೈಮ್ ಲೈನ್ ಅಲ್ಲಿ. ಫಸ್ಟ್ ಏನೂ ಇರಲ್ಲ ಊರಲ್ಲಿ. ಮೊದಲು ನಮ್ಮ ಊರಿಗೆ ಬಂದಿದ್ದು ಶಾಲೆ ಆಯ್ತು, ಆಮೇಲೆ ಒಂದ್ 10 ವರ್ಷ ಬಿಟ್ಟು ನಮ್ಮ ಊರಿಗೆ ರೋಡ್ ಆಯ್ತು, ಆಮೇಲೆ ನಮ್ ಕರೆಂಟ್ ಬಂತು, ಹಿಂಗ್ ಹೇಳ್ತಿರ್ತಾರಲ್ಲ ಆ ತರ ಟೈಮ್ ಲೈನ್ ಅಂದಾಜ. ಮತ್ತೇನ್ರ ಡೌಟ್ ಇದ್ರೆ ಕೇಳ್ರಿ. ಆಕ್ಟಿವಿಟಿ ಚಾರ್ಟ್ ಅಂತೂ ಹಾಕ್ತಿವಿ, ಕೇಳಿ ಸ್ವಪ್ನ. ಸರ್ ಇದ್ರ ಡೈಗ್ರಾಮ್ ಹಾಕ್ಬೇಕಾ ಸರ್? ಚಾರ್ಟ್ ಅಮ್ಮ. ಚಾರ್ಟ್ ಸರಿ ಸರ್. ಸರ್ ಇವಾಗ ಸಿಟಿ ಲೆವೆಲ್ ಅಲ್ಲಿ ಸೇಮ್ ಅದೇ ರೀತಿ ಮಾಡೋದಾ ಸರ್? ಹೌದು, ಸಿಟಿಯಲ್ಲಿ ಅದ್ರದ್ದು ಒಂದು ಇತಿಹಾಸ ಇರುತ್ತದಲ್ಲ. ರೈಲ್ವೆ ಸ್ಟೇಷನ್ ಆಗಿದ್ದೆ ಯಾವಾಗ, ಬಸ್ ಸ್ಟ್ಯಾಂಡ್ ಆಗಿದ್ದೆ ಯಾವಾಗ, ಏರೋಡ್ರಮ್ ಆಗಿದ್ದೆ ಯಾವಾಗ, ಅಥವಾ ಯಾವ್ದೋ ಒಂದು ಇಂಡಸ್ಟ್ರಿ ಆಗಿದ್ದೆ ಯಾವಾಗ, ಅಥವಾ ಮೊದಲು ತಾಲೂಕು ಆಯ್ತು, ಈಗ ಜಿಲ್ಲೆ ಆಯ್ತು, ಮೊದಲು ಏನು ಇರ್ಲಿಲ್ಲ ಈಗ ತಾಲೂಕು ಆಯ್ತು. ಹಿಂಗ ಪ್ರಮುಖವಾದಂತ ಘಟನೆಗಳನ್ನ ರೆಕಾರ್ಡ್ ಮಾಡೋದು. ಸಿಟಿಯಲ್ಲಿನೂ ಅದೇ ರೀತಿ ನಡೆಯಲಾದಂತಹ ಘಟನೆಗಳನ್ನ. ಓಕೆ ಸರ್, ಥ್ಯಾಂಕ್ ಯು. ಅದು ಕರೆಕ್ಟ್ ಗೊತ್ತಿಲ್ಲ ಅಂತಂದ್ರೆ ಅಂದಾಜ್ ಮೇಲೆ ಹಾಕ್ಬಿಡೋದೇನ್ ಸರ್? ಅಲ್ಲ ಅವ್ರು ಯೂಶಲಿ ಏನಂದ್ರೆ ನಾವು ಹಿರಿಯರಿಗೆ ಕೇಳ್ತೀವಿ. ಒಂದ್ 60-70 ವರ್ಷ ಇದ್ದ ಅಜ್ಜದ್ರಿಗೆ ಕೇಳಿದಾಗ ಅವ್ರೊಂದ್ ಅಂದಾಜ್ ಮೇಲೆ ಹೇಳ್ತಾರೆ. ಈಗ ಬರಗಾಲ ಬಿದ್ದಿತ್ ನೋಡ್ರಿ, ಬರಗಾಲ ಬಿದ್ದು 2 ವರ್ಷಕ್ಕೆ ಆಯ್ತು ನೋಡ್ರಿ, ಹಿಂಗ ಹೇಳ್ತಾರೆ.
ಇಲ್ಲಲ್ಲ ಸ್ವಾತಂತ್ರ್ಯ ಸಿಕ್ಕು, ಇಲ್ಲ ಇಂದಿರಾ ಗಾಂಧಿ ಇದ್ ನೋಡ್ರಿ ಆ ಟೈಮ್ನಾಗ ಅಂತ ಹಿಂಗ ಇರ್ತಾರ. ಅದ್ರ ಅಂದಾಜ್ ಮೇಲೆ ನಾವು ಮಾಡ್ಕೋಬೇಕು. ಓಕೆ ಸರ್. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತೀನಿ ಸರ್. ಏನಾದ್ರು ಡೌಟ್ಸ್ ಇದೆಯಾ? ಹಲೋ ಸರ್, ಹೇಳಮ್ಮ. ಇದು ನಾವು ಹುಬ್ಳಿ ಕಾಲೇಜಿಂದ ಮಾತಾಡಿದ್ರಿ ಸರ್. ನಮ್ಗದು ಚಕ್ರ ವಿಶ್ಲೇಷಣೆ ನಮಗೂ ಒಂದು ಡೈಗ್ರಾಮ್ ಬಿಡ್ರಿ ಸರ್. ಆಮೇಲೆ ಇದು ಮುಗಿದ್ಮೇಲೆ ಇದು ಮಾಡ್ತೀವಿ. ಹಾ ರೀ ಸರ್. ಅಂದ್ರೆ ಇದು ಚಾರ್ಟ್ ಆಮೇಲೆ ಸೆಂಡ್ ಮಾಡಿ. ನೀವ್ ಆಡ್ ಆಗಿರಲ್ಲಮ್ಮ, ಗ್ರೂಪ್ ಅಲ್ಲಿ ನಿಮ್ಮನ್ನ ಆಡ್ ಮಾಡಿದೀವಲ್ಲ, ಗ್ರೂಪ್ ಅಲ್ಲಿ ನಿಮ್ಗೂ ಕಮ್ಯುನಿಕೇಶನ್ ಆಗತ್ತ. ಎಲ್ಲರಿಗೂ ಹಾ ರೀ ಸರ್, ಈಗ ಸಮುದಾಯದೊಳಗ ಆಗುವಂತ ಪ್ರತಿಯೊಂದು ಘಟನೆಗಳನ್ನ ಬರಿಬೇಕ್ರಿ ಸರ್? ಪ್ರತಿಯೊಂದಲ್ಲ, ಮುಖ್ಯವಾದ ಘಟನೆಗಳು. ಹಾ ರೀ ಸರ್. ಉದಾಹರಣೆಗೆ ಈಗ ಕೊರೋನಾ ವೈರಸ್ ಬಂದಿದ್ದು ಯಾವ ವರ್ಷ, ಈ ಒಂದು ಮುಂದೆ 40 ವರ್ಷದ ನಂತರ ನೆನ್ಪ್ ಮಾಡ್ಕೋತಾರ. ಈ ಟೈಮ್ನಾಗ ಯಾವಾಗ 2020 2019 ಬಂದಿತ್ತು, 21 ತನ 22 ತನ ಇತ್ತು ಅಂತ ಹಿಂಗ. ಹಾ ರೀ ಸರ್. ನೆಕ್ಸ್ಟ್ ಆಕ್ಟಿವಿಟಿ ಇಸ್ ಮೊಬಿಲಿಟಿ, ಸೋಷಿಯಲ್ ಮೊಬಿಲಿಟಿ ಮ್ಯಾಪಿಂಗ್ ಅಂತಕ್ಕಂಥ, ಸಾಮಾಜಿಕ ಚಲನೆಯ ನಕ್ಷೆ ಅಂತಕ್ಕಂಥದ್ದು. ಮೊಬಿಲಿಟಿ ಮ್ಯಾಪ್ ಇಸ್ ಎ ಮೆಥಡ್ ಯೂಸ್ ಟು ಎಕ್ಸ್ಪ್ಲೋರ್ ದ ಮೂವ್ಮೆಂಟ್ ಪ್ಯಾಟರ್ನ್ ಆಫ್ ಅನ್ ಇಂಡಿವಿಜುವಲ್, ಗ್ರೂಪ್ ಆರ್ ಎ ಕಮ್ಯುನಿಟಿ. ಮೊಬಿಲಿಟಿ ಸಾಮಾಜಿಕ ಚಲನೆಯ ನಕ್ಷೆ ಎನ್ನುವುದು ಒಬ್ಬ ವ್ಯಕ್ತಿ, ಗುಂಪು ಅಥವಾ ಸಮುದಾಯದ ಚಲನೆಯ ಮಾದರಿಗಳನ್ನ ಗುರುತಿಸಲು ಅಥವಾ ಅನ್ವೇಷಿಸಲು ಬಳಸುವ ಒಂದು ವಿಧಾನ ಅಥವಾ ಒಂದು ಕಾರ್ಯಚಟುವಟಿಕೆ. ವೇರ್ ಪೀಪಲ್ ಗೋ ಅಂಡ್ ಫಾರ್ ವಾಟ್ ರೀಸನ್, ಜನರು ಎಲ್ಲಿಗೆ ಹೋಗ್ತಾರೆ ಮತ್ತೆ ಯಾವ ಕಾರಣಕ್ಕಾಗಿ ಜನರು ಸಾಮಾಜಿಕವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತಮ್ಮ ಚಲನೆಯನ್ನ ಕೈಗೊಳ್ಳುತ್ತಾರೆ ಅನ್ನೋದನ್ನ ನಾವು ತಿಳಿದುಕೊಳ್ಳಲಿಕ್ಕೆ ಈ ಸೋಷಿಯಲ್ ಮೊಬಿಲಿಟಿ ಮ್ಯಾಪಿಂಗ್ ಅನ್ನ ಮಾಡ್ತೀವಿ. ಈ ಭೇಟಿಗಳು ಎಷ್ಟು, ಯಾವ ಸಂದರ್ಭಕ್ಕಾಗಿ ಭೇಟಿಗಳನ್ನ ಕೈಗೊಳ್ಳುತ್ತಾರೆ, ಎಷ್ಟು ದೂರ ಭೇಟಿಗಳನ್ನ ಚಲನೆಯನ್ನ ಮಾಡ್ತಾರೆ, ಮತ್ತೆ ಭೇಟಿ ನೀಡಿದ ಸ್ಥಳದ ಮುಖ್ಯ ಬಗ್ಗೆ, ಹೀಗೆ ಹಲವಾರು ಸಾಮಾಜಿಕ ವಿಷಯಗಳ ಕುರಿತು ಮತ್ತೆ ಇನ್ನಿತರ ಅಂಶಗಳನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸಾಮಾಜಿಕ ಚಲನೆಯ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಕೈಗೊಳ್ತೀವಿ. How frequent are they visit, what is the distance, and what is the important about the place visit, like social resource map and the transact, and the resource map is representation of the people's perception of movement patterns and the reason for them. ನಾವು ಹೇಗೆ ಸಾಮಾಜಿಕ ಮತ್ತೆ ನಕ್ಷೆ ಮತ್ತೆ ಸಂಪನ್ಮೂಲ ನಕ್ಷೆಗಳ ಸಂವಹನಗಳಂತೆ ಗ್ರಾಮೀಣ ಸಮುದಾಯದ ಜನರ ಚಲನೆಯ ಮಾದರಿಗಳನ್ನ, ಜನರ ಗ್ರಹಿಕೆಗಳನ್ನ, ಅವುಗಳಿಗೆ ಕಾರಣಭೂತಿಯಾದಂತಹ ಎಲ್ಲಾ ಅಂಶಗಳನ್ನ ತಿಳಿದುಕೊಳ್ಳಿಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಚಲನೆಯ ಪ್ರಮುಖ ಉದ್ದೇಶಗಳನ್ನ ಅರಿತುಕೊಳ್ಳಿಕ್ಕೆ ಸಾಮಾಜಿಕ ಚಲನೆಯ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಳ್ತೀವಿ. ಮುಖ್ಯ ಉದ್ದೇಶ ಏನು? ಈ ಸಾಮಾಜಿಕ ಚಲನೆ ಮುಖ್ಯ ಉದ್ದೇಶ ಅಂತಂದ್ರೆ ಅಂಡರ್ಸ್ಟ್ಯಾಂಡ್ ದ ಮೊಬಿಲಿಟಿ ಪ್ಯಾಟರ್ನ್ಸ್ ಆಫ್ ಲೋಕಲ್ ಪೀಪಲ್, ವೇರ್ ಡು ದೇ ಗೋ ಅಂಡ್ ಫಾರ್ ವಾಟ್ ಪರ್ಪಸ್. ಸ್ಥಳೀಯ ಜನರ ಚಲನೆಯ ಮಾದರಿಯನ್ನ ಅರ್ಥ ಮಾಡಿಕೊಂಡು ಅವರು ಎಲ್ಲಿಗೆ ಹೋಗುತ್ತಾರೆ ಮತ್ತೆ ಯಾವ ಉದ್ದೇಶಕ್ಕಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ಅದು ಸ್ಥಳೀಯ ಗ್ರಾಮೀಣ ಭಾಗದಲ್ಲಿ ಆಗಿರ್ಬೋದು, ಇನ್ನಿತರ ಪ್ರಮುಖ ನಗರಗಳಿಗಾಗಿರ್ಬೋದು, ಅಥವಾ ಇನ್ನಿತರ ಪ್ರಮುಖ
ಕೇಂದ್ರಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಅವರು ತಮ್ಮ ಒಂದು ನಿಗದಿತ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲನೆಗೆ ಒಳಗಾಗ್ತಾರೆ. ಅವರು ಯಾವ ಒಂದು ಉದ್ದೇಶಕ್ಕೋಸ್ಕರ ಒಂದು ಸಾಮಾಜಿಕ ಚಲನೆಗೆ ಒಳಗಾಗ್ತಾರೆ ಅಂತಕ್ಕಂಥದ್ದನ್ನ ನಾವು ಈ ಒಂದು ಆಕ್ಟಿವಿಟಿನಲ್ಲಿ ನೋಡ್ತೀವಿ. ಹಾಗೇನೆ increase gender sensitivity and awareness through the highlighting the differences in the mobility patterns of men and women. ಪುರುಷ ಮತ್ತೆ ಮಹಿಳೆಯರ ಚಲನಶೀಲತೆಯ ಮಾದರಿಗಳಲ್ಲಿನ ವ್ಯತ್ಯಾಸಗಳನ್ನ ಎತ್ತಿ ತೋರಿಸುವ ಮೂಲಕ ಲಿಂಗ ಸಂವೇದನೆ ಮತ್ತೆ ಜಾಗೃತಿಯನ್ನು ಹೆಚ್ಚಿಸುವುದು. ಇದ್ರ ಎರಡನೇ ಉದ್ದೇಶ ಏನಂತಂದ್ರೆ ಸಾಮಾಜಿಕವಾಗಿ ಇಲ್ಲಿ ಪುರುಷರು ಮತ್ತೆ ಮಹಿಳೆಯರು ವಿವಿಧ ಒಂದು ಕಾರಣಗಳಿಗಾಗಿ ತಮ್ಮ ತಮ್ಮ ಅಗತ್ಯತೆಗಳನ್ನ ಪೂರೈಸಿಕೊಳ್ಳಲು ಮಹಿಳೆಯರನ್ನು ಸಹ ಏನ್ ಮಾಡ್ತಾರೆ ಅಂತಂದ್ರೆ ಸಾಮಾಜಿಕ ಒಂದು ಚಲನೆಯ ಕ್ರಿಯೆಯಲ್ಲಿ ತೊಡಗಾಗ್ತಾರೆ. ಮಹಿಳೆಯರು ಕೆಲವೊಂದಿಷ್ಟು ಮಹಿಳೆಯರು ತಮ್ಮ ಸಂಪನ್ಮೂಲಗಳನ್ನ ಗುರುತಿಸಿಕೊಂಡು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲನೆಗೆ ಒಳಗಾಗ್ತಕ್ಕಂಥದನ್ನ ನೋಡ್ತೀವಿ. ಅದು ಗ್ರಾಮೀಣ ಸಮುದಾಯದ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ಪ್ರಮುಖ ನಗರ ಅಥವಾ ಜಿಲ್ಲಾ ಕೇಂದ್ರಗಳಿಗೂ ಸಹ ಮಹಿಳೆಯರು ಸಹ ಇವತ್ತು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲನೆಯ ಮಾದರಿಗಳನ್ನ ಮಹಿಳೆಯರ ಮತ್ತೆ ಪುರುಷರ ಚಲನೆಗಳ ಮಾದರಿಗಳನ್ನ ವ್ಯತ್ಯಾಸಗಳನ್ನ ಎತ್ತಿ ತೋರಿಸುವ ಮೂಲಕ ತೋರಿಸ್ಲಿಕ್ಕೆ ಈ ಒಂದು ಸೋಷಿಯಲ್ ಮೊಬಿಲಿಟಿ ಅನಾಲಿಸಿಸ್ ಅನ್ನ ಜೊತೆಗೆ ಲಿಂಗ ಸಂವೇದ ಜೆಂಡರ್ ಸೆನ್ಸಿಟಿವಿಟಿ ಮತ್ತೆ ಮಹಿಳೆಯರ ಒಂದು ಜಾಗೃತಿಯನ್ನ ಹೆಚ್ಚಿಸಲಿಕ್ಕೆ ಈ ಸೋಷಿಯಲ್ ಮೊಬಿಲಿಟಿ ಅನಾಲಿಸಿಸ್. ಇವತ್ತು ಮಹಿಳೆಯರು ಸಹ ತುಂಬಾ ಸಾಕಷ್ಟು ಜಾಗೃತರಾಗಿದ್ದಾರೆ. ಇವತ್ತು ಮಹಿಳೆಯರು ಕೇವಲ ಗ್ರಾಮೀಣ ಭಾಗದಲ್ಲಿ ಅಷ್ಟೇ ಕೆಲಸವನ್ನ ನಿರ್ವಹಿಸದೆ ಇವತ್ತು ಮಹಿಳೆಯರು ಸಹ ವಿವಿಧ ತಮ್ಮ ಉದ್ದೇಶಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಮಹಿಳೆಯರು ಸಹ ಇವತ್ತು ಚಲನೆಗೆ ಒಳಗಾಗಿರ್ತಕ್ಕಂಥ ಸಾಮಾಜಿಕ ಚಲನೆಗೆ ಒಳಗಾಗಿರ್ತಕ್ಕಂಥದನ್ನ ಸಹ ನಾವು ನೋಡ್ತೀವಿ. ಹಾಗೇನೆ ಇದ್ರದ್ದು ಮುಖ್ಯ ಒಂದು ಸ್ಟೆಪ್ಸ್ ಹೇಗೆ ಸಾಮಾಜಿಕ ಒಂದು ಚಲನೆಯ ಒಂದು ಮಾಪನವನ್ನ ಮಾಡ್ತೀವಿ. ಸೋಷಿಯಲ್ ಮೊಬಿಲಿಟಿ ಅನಾಲಿಸಿಸ್ ಏನೆಲ್ಲ ಒಂದು ಹಂತಗಳನ್ನ ಏನೆಲ್ಲ ಪ್ರಮುಖ ಪ್ರಕ್ರಿಯೆಗಳನ್ನ ಒಳಗೊಂಡಿದೆ ಅನ್ನೋದನ್ನ ನಾವು ನೋಡಿದಾದ್ರೆ ಅವರ ಚಲನಶೀಲತೆಯ ಮಾದರಿಗಳನ್ನ ಅರ್ಥ ಮಾಡಿಕೊಳ್ಳಲು ನೀವು ಪರೀಕ್ಷಿಸಲು ಬಯಸುವ ವ್ಯಕ್ತಿ ಅಥವಾ ಸಮುದಾಯವನ್ನ ವಿವರಿಸಿ. ಅಂದ್ರೆ ಒಂದು ಸಮುದಾಯದ ಗುಂಪಿನ ಜನರನ್ನ ಸೇರಿಸಿ ಆ ಗುಂಪಿನ ಜನರು ಯಾವ ಒಂದು ಉದ್ದೇಶಕ್ಕಾಗಿ ಸಾಮಾಜಿಕ ಚಲನೆಗೆ ಒಳಗಾಗಿದ್ದಾರೆ. ಫಸ್ಟ್ ನೀವು ಯಾವ ಒಂದು ಪರ್ಟಿಕ್ಯುಲರ್ ಒಂದು ನಿಗದಿತ ಗುಂಪನ್ನ ಸಮುದಾಯದಲ್ಲಿ ಗುರುತಿಸಿ ಅವರಿಂದ ಏನ್ ಮಾಡ್ತೀವಿ ಅಂತಂದ್ರೆ ಸಾಮಾಜಿಕ ಚಲನೆಯ ಒಂದು ವಿಷಯಗಳನ್ನ ತಿಳಿದುಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ತೀವಿ. ವ್ಯಕ್ತಿ ಆಗಿರ್ಬೋದು, ಸಮುದಾಯದ ಉದ್ದೇಶ ಯಾವ ಒಂದು ಉದ್ದೇಶಕ್ಕೋಸ್ಕರ ಚಲನೆಗೆ ಒಳಗಾಗಿದ್ದಾರೆ ಅಂತಕ್ಕಂಥದನ್ನು. ಹಾಗೇನೆ ನಮ್ಮ ಉದ್ದೇಶ ಏನು, ನಾವು ಮಾಡ್ತಕ್ಕಂಥ ಕಾರ್ಯಚಟುವಟಿಕೆ ಉದ್ದೇಶವನ್ನ ವ್ಯಕ್ತಿಗೆ ಪ್ರಾರಂಭದಲ್ಲಿ ತಿಳಿಸುವುದು ಅತಿ ಮುಖ್ಯವಾಗಿದೆ. ಹಾಗೇನೆ ಈ ಒಂದು ಕಾರ್ಯಚಟುವಟಿಕೆಯ ಉದ್ದೇಶವನ್ನ ಫಸ್ಟ್ ವಿವರಿಸಿ ಗುಂಪಿನ ಸದಸ್ಯರು ಭೇಟಿ ನೀಡುವ ಸ್ಥಳಗಳ ಕುರಿತು ನಾವು ಅವ್ರ ಜೊತೆ ಏನ್ ಮಾಡ್ತೀವಿ ಅಂದ್ರೆ ಮುಕ್ತವಾಗಿ ಚರ್ಚೆಯನ್ನ ಪ್ರಾರಂಭಿಸಿ ಅವರು ಯಾವ ಉದ್ದೇಶಕ್ಕಾಗಿ ಯಾವ ಪ್ರದೇಶಗಳಿಗೆ ಭೇಟಿಯನ್ನು ನೀಡ್ತಾರೆ ಸ್ಥಳಗಳ ಪಟ್ಟಿಗಳನ್ನು ಮಾಡ್ತೀವಿ. ಅವರಿಂದ ಏನ್ ಮಾಡ್ತಂದ್ರೆ ಒಂದು ಸದಸ್ಯರ ಚರ್ಚೆಯನ್ನ ಪ್ರಾರಂಭ ಮಾಡ್ತೀವಿ. ಒಂದು ನಿಗದಿತ ಚರ್ಚೆಯನ್ನ ಪ್ರಾರಂಭ ಮಾಡಿ ಜನರ ಯಾವ ಒಂದು ಉದ್ದೇಶಕ್ಕಾಗಿ ನೀವು ಒಂದು ಸಾಮಾಜಿಕವಾಗಿ ಚಲನೆಗೆ ಒಳಗಾಗ್ತೀರಿ. ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ತಾರೆ ಫಸ್ಟ್ ನಾನು ಚಲನೆಗೆ ಆಗ್ತಕ್ಕಂಥ ನಾನು ಎಜುಕೇಶನ್ ಪರ್ಪಸ್ಗೆ ಹೋಗ್ತೇನೆ. ನಮ್ಮ ಒಂದು ಇದರಲ್ಲಿ ಸರಿಯಾದ ರೀತಿಯಾದಂತಹ ಒಂದು ಶಿಕ್ಷಣ ಇಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಒಂದು ಸಮುದಾಯದ ಜನರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆಗಿರ್ಬೋದು ಇನ್ನಿತರ ಹೆಚ್ಚಿನ ಉನ್ನತ ಶಿಕ್ಷಣಕ್ಕಾಗಿ ಜನರು ಏನ್ ಮಾಡ್ತಾರೆ ಅಂತಂದ್ರೆ ನಾನು ಈ ಒಂದು ಪ್ಲೇಸ್ಗೆ ಬೆಂಗಳೂರಿಗೆ ಅಥವಾ ಮಂಗಳೂರಿಗೆ ಏನ್ ಮಾಡ್ತೀನಿ ಅಂತಂದ್ರೆ ಎಜುಕೇಶನ್ ಪರ್ಪಸ್ಗೆ ನಾನು ಶಿಕ್ಷಣವನ್ನು ಪಡಿಲಿಕ್ಕೆ ಒಂದು ಚಲನೆಗೆ ಒಳಗಾಗ್ತೀನಿ. ಅಂದ್ರೆ ಸೋಷಿಯಲ್ ಮೊಬಿಲಿಟಿ ಹೋಗ್ತೀವಿ, ನಾವು ಆ ಒಂದು ಪ್ರದೇಶಕ್ಕೆ ಹೋಗ್ತೀವಿ ಅಂತಕ್ಕಂಥದ್ದು. ಹೀಗೇನೆ ಅವ್ರು ಯಾವ ಪ್ರಮುಖ ಸ್ಥಳಗಳಿಗೆ ಯಾವ ಒಂದು ನಿಗದಿತ ಉದ್ದೇಶಕ್ಕಾಗಿ ಭೇಟಿಯನ್ನು ನೀಡ್ತಾರೆ ಅನ್ನೋದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಪಟ್ಟಿಗಳನ್ನ ಮಾಡ್ತೀವಿ. ಸಣ್ಣ ಕಾಗದದ ಮೇಲೆ ಸ್ಥಳಗಳ ಹೆಸರುಗಳನ್ನ ದಪ್ಪ ಅಕ್ಷರಗಳಲ್ಲಿ ಬರೆಯಲು ಹೇಳ್ತೀವಿ. ಅವರಿಗೆ ಚಿಹ್ನೆಗಳನ್ನ ಬಳಸಿಕೊಂಡು ಸ್ಥಳಗಳನ್ನ ಚಿತ್ರಿಸಲು ಅವರನ್ನ ಪ್ರೋತ್ಸಾಹಿಸಿ ವಿಶೇಷವಾಗಿ ಭಾಗವಹಿಸೋರು ಅಥವಾ ಸಾಕ್ಷರತೆ ಇಲ್ಲದವ್ರನ್ನು ಸಹ ಇಲ್ಲಿ ಗುರುತಿಸಿ ಅವರಿಂದ ಏನ್ ಮಾಡ್ತೀವಿ ಅಂತಂದ್ರೆ ತಾವು ಅಥವಾ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಅಥವಾ 3 ಮಂತ್ಸ್ಗೆ 6 ಮಂತ್ಸ್ಗೆ 1 ವರ್ಷಕ್ಕೆ ಅವರು ಯಾವ ಪ್ರದೇಶಗಳಿಗೆ ಪ್ರಮುಖವಾಗಿ
ಭೇಟಿಯನ್ನು ನೀಡ್ತಾರೆ, ಯಾವ ಉದ್ದೇಶಕ್ಕಾಗಿ ಭೇಟಿಯನ್ನು ನೀಡ್ತಾರೆ ಅಂತಕ್ಕಂಥದನ್ನ ಒಂದು ಸಣ್ಣ ಪೇಪರ್, ಸಣ್ಣ ತುಂಡಿನ ಪೇಪರ್ ನಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಬರೆದು ಅವರಿಗೆ ಅವ್ರ ಕಡೆ ಬರೆಸಿ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಒಂದು ರೇಖಾಚಿತ್ರದ ಮೂಲಕ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಒಂದು ಚಿತ್ರೀಕರಣಗೊಳಿಸ್ತೀವಿ. ಹಾಗೇನೆ ಹಳ್ಳಿಯ ಪ್ರದೇಶವನ್ನ ಪ್ರತಿನಿಧಿಸುವ ಕಾಗದ ಅಥವಾ ನೆಲದ ಮಧ್ಯದಲ್ಲಿ ವೃತ್ತವನ್ನ ಹೇಳ್ತೀವಿ. ಒಂದು ಸರ್ಕಲ್ ಹಾಕ್ತಿವಿ, ಆ ಸರ್ಕಲ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಆಲ್ರೆಡಿ ಒಂದು ಚೀಟಿಯಲ್ಲಿ ಬರ್ದು ಕೊಟ್ಟಿರ್ತೀವಿ, ಆ ಚೀಟಿ ಕೊಟ್ಟಿರ್ತೀವಿ ಯಾವ ಪ್ರದೇಶಕ್ಕೆ ನೀವು ಭೇಟಿ ಕೊಡ್ತೀರಿ ಫ್ರೀಕ್ವೆಂಟ್ ಆಗಿ. ಕೆಲವೊಬ್ರು ಎಜುಕೇಶನ್ ಪರ್ಪಸ್ಗೆ ಭೇಟಿ ಕೊಟ್ಟಿರ್ತಂದ್ರೆ ಎಜುಕೇಶನ್ ಅಂತ ಬರೀತಾರೆ. ಎಷ್ಟು ಹಾಗೇನೆ ಎಂಪ್ಲಾಯ್ಮೆಂಟ್ ಆಸ್ಪೆಕ್ಟ್ಸ್ಗೋಸ್ಕರನು ಉದ್ಯೋಗವನ್ನ ಆಧರಿಸಿನೂ ಸಹ ಇವತ್ತು ಗ್ರಾಮೀಣ ಭಾಗದ ಜನರು ನಗರ ಪ್ರದೇಶಗಳಿಗೆ ಬರ್ತಾರೆ. ನಗರ ಪ್ರದೇಶದಲ್ಲಿ ಉದ್ಯೋಗಕ್ಕೆ ಸಾಕಷ್ಟು ವಿಪುಲವಾದಂತ ಅವಕಾಶಗಳಿರೋದ್ರಿಂದ ಒಂದು ಉದ್ಯೋಗವನ್ನ ಆಧರಿಸಿ ಜನರು ಎಂಪ್ಲಾಯ್ಮೆಂಟ್ ಆಸ್ಪೆಕ್ಟ್ಸ್ ಗೆ ಬರ್ತಾರೆ ಉದ್ಯೋಗವನ್ನ ಪಡಿಲಿಕ್ಕೆ. ಹೀಗೆ ಅವರು ಯಾವ ಒಂದು ಪ್ರಮುಖ ಚಲನೆಯ ಸ್ಥಳಗಳನ್ನ ಪಟ್ಟಿಗಳನ್ನ ಮಾಡಿ ಆ ಒಂದು ವೃತ್ತಾಕಾರದ ಮಧ್ಯದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಆ ಕಾಗದ ತುಂಡುಗಳ ಮೇಲೆ ಬರೆದ ಸ್ಥಳಗಳನ್ನ ಕಂಡುಹಿಡ್ಲಿಕ್ಕೆ ಹೇಳ್ತೀವಿ. ಹಾಗೇನೆ ಎಷ್ಟು ದೂರ ಕ್ರಮಿಸ್ತಾರೆ, ವೆರಿ ಇಂಪಾರ್ಟೆಂಟ್ ಏನೋದಂತಂದ್ರೆ ತಾವು ಚಲನೆ ಮಾಡ್ತಕ್ಕಂತ ಪ್ರದೇಶ ಎಷ್ಟು ದೂರದಲ್ಲಿದೆ, ಎಷ್ಟು ಕಿಲೋಮೀಟರ್ ಇದೆ, 20 ಕಿಲೋಮೀಟರ್ ಇದೆಯಾ, 30 ಕಿಲೋಮೀಟರ್ ಇದೆಯಾ, 500 ಕಿಲೋಮೀಟರ್ಸ್ ಇದೆಯಾ. ಹಾಗೇನೆ ದೂರದ ಒಂದು ಮಿತಿಯನ್ನ ಸಹ ನಾವು ಏನ್ ಮಾಡ್ತೀವಿ ಅಂದ್ರೆ ಗುರುತಿಸ್ತೀವಿ. ಹಾಗೇನೆ ಸ್ಥಳಗಳನ್ನ ರೇಖೆಗಳೊಂದಿಗೆ ಕೇಂದ್ರ ವಲಯಕ್ಕೆ, ಗ್ರಾಮೀಣ ಭಾಗದಿಂದ ಎಷ್ಟು ಒಂದು ತಾಲೂಕ್ ಪ್ಲೇಸಿಗೆ ಹೋಗ್ತಾರೆ, ಆ ಕೇಂದ್ರಗಳಿಗೆ ಲಿಂಕ್ ಮಾಡ್ತಾರೆ. ಯಾವ ಒಂದು ಉದ್ದೇಶಕ್ಕೆ ಹೋಗ್ತಾರೆ, ಕೆಲವೊಬ್ರು ಚಲನೆ ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅಂದ್ರೆ ಇದು ತಮ್ಮ ಆರೋಗ್ಯ ಸೇವೆಗಳನ್ನ ಪಡಿಲಿಕ್ಕೆ ಹೋಗ್ತಾರೆ. ಹೀಗೆ ಸ್ಥಳಗಳನ್ನ ಕೇಂದ್ರ ವಲಯಕ್ಕೆ ಲಿಂಕ್ ಮಾಡ್ತೀವಿ. ಅಂದ್ರೆ ಸ್ಥಳಗಳನ್ನ ರೇಖೆಗಳೊಂದಿಗೆ ಕೇಂದ್ರ ವಲಯಕ್ಕೆ ಲಿಂಕ್ ಮಾಡಲು ಹೇಳಿ ರೇಖೆಗಳನ್ನ ನಿರ್ದಿಷ್ಟವಾದದನ್ನ ಪ್ರತಿನಿಧಿಸಬೇಕು. ಹಾಗೇನೆ ದಪ್ಪವಾದಂತಹ ರೇಖೆಗಳಿಗಿಂತ ಹೆಚ್ಚು ಆಗಾಗ ಫ್ರೀಕ್ವೆಂಟ್ಲಿ ಆಗಿ ಅವ್ರು ಯಾವ ಪ್ರದೇಶಕ್ಕೆ ಜಾಸ್ತಿ ಭೇಟಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅಗತ್ಯ ವಸ್ತುಗಳನ್ನ ತರ್ಲಿಕ್ಕೆ ಆಗಾಗ ಅಂಗಡಿಗಳಿಗೆ ಭೇಟಿ ಕೊಡ್ತಾರೆ. ಕೆಲವೊಂದಿಷ್ಟು ಆರೋಗ್ಯದ ತೊಂದರೆ ಇರುವವರು ಹಾಸ್ಪಿಟಲ್ಸ್ಗೆ ಫ್ರೀಕ್ವೆಂಟ್ಲಿ ಭೇಟಿ ಕೊಡ್ತಾರೆ. ಕೆಲವೊಬ್ರು ಹೇಳ್ತಾರೆ ಎದಕ್ಕೆ ಅಂತಂದ್ರೆ ಕೃಷಿ ಚಟುವಟಿಕೆಗಳನ್ನ, ಕೃಷಿಗೆ ಪ್ರಮುಖ ಸಂಪನ್ಮೂಲಗಳನ್ನ ತರ್ಲಿಕ್ಕೆ ಆಗಾಗ ಏನ್ ಮಾಡ್ತಾರೆ ಅಂತಂದ್ರೆ ತಾಲೂಕ್ ಪ್ಲೇಸಿಗೆ ಅಥವಾ ಜಿಲ್ಲಾ ಪ್ಲೇಸಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಫ್ರೀಕ್ವೆಂಟ್ಲಿ ಆಗಿ ಭೇಟಿ ಕೊಡ್ತಾರೆ. ಹೀಗೆ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ದಪ್ಪ ರೇಖೆ ಒಂದು ಡಾರ್ಕ್ ಲೈನ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಮೆನ್ಷನ್ ಮಾಡಿ ಪ್ರೋತ್ಸಾಹಿಸ್ತೀವಿ. ಹೀಗೆ ಚಿಹ್ನೆಗಳ ರೂಪದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅವುಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಅವರ ಒಂದು ಏನು ಗ್ರಹಿಕೆ ಮೂಲಕ ಪ್ರಮುಖ ಸ್ಥಳಗಳನ್ನ ಭೇಟಿ ನೀಡುವ ಉದ್ದೇಶಗಳನ್ನ, ಅದರ ಪ್ರಾಮುಖ್ಯತೆಗಳನ್ನ, ಸ್ಥಳಗಳ ದೂರ ಮತ್ತೆ ಮೋಡ್ ಆಫ್ ಹೇಗೆ ನೀವು ಸಾರಿಗೆ ವೆಚ್ಚ ಮತ್ತೆ ಭೇಟಿಗಳ ಒಬ್ರೇ ಹೋಗ್ತೀರಾ ಅಥವಾ ವಿತ್ ಫ್ಯಾಮಿಲಿ ಹೋಗ್ತೀರಾ ಅಥವಾ ತಮ್ಮ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾರಾ, ಹೀಗೆ ಯಾರನ್ನ ಜೊತೆ ಹೋಗ್ತೀರಿ ಅದನ್ನ ಸರಿಯಾದ ರೀತಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅವರಿಂದ ತಿಳಿದುಕೊಂಡು ಒಂದು ರೇಖಾಚಿತ್ರದ ಮೂಲಕ ಏನ್ ಮಾಡ್ತೀವಿ ಅಂತಂದ್ರೆ ಸಾಮಾಜಿಕ ಚಲನೆಯ ಹಲವಾರು ಅಂಶಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಮ್ಯಾಪ್ ಮೂಲಕ ಗುರುತಿಸ್ತೀವಿ. ಒಂದು ಮ್ಯಾಪ್ ತೋರಿಸ್ತೇನೆ, ಸೋಷಿಯಲ್ ಮೊಬಿಲಿಟಿ ಮ್ಯಾಪ್. ಇಲ್ಲಿ ನೋಡ್ರಿ, ಒಂದು ತಮ್ಮ ನಿಗದಿತ ಮನೆಯಿಂದ ಅವರು ವಿವಿಧ ಕಾರಣಗಳಿಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಚಲನೆಗೊಳ್ತಾರೆ. ವಾಟರ್ ಮಿಲ್ಲಿಗೆ ಹೋಗ್ತಾರೆ, ಫಾರ್ಮ್ ಲ್ಯಾಂಡಿಗೆ ಹೋಗ್ತಾರೆ, ಫಾರೆಸ್ಟ್ಗೆ ಹೋಗ್ತಾರೆ, ಮತ್ತೆ ಹೆಲ್ತ್ ಸೆಂಟರ್ಸ್ಗೆ ಹೋಗ್ತಾರೆ, ಎಂಪ್ಲಾಯ್ಮೆಂಟ್ ಆಸ್ಪೆಕ್ಟ್ಸ್ಗೆ ಹೋಗ್ತಾರೆ, ಜಾಬ್ ಮಾಡ್ಲಿಕ್ಕೆ ಹೋಗ್ತಾರೆ, ಹಾಗೇನೆ ಎಜುಕೇಶನ್ ಶಿಕ್ಷಣವನ್ನ ಪಡಿಲಿಕ್ಕೆ ಹೋಗ್ತಾರೆ. ಹೀಗೆ ವಿವಿಧ ಉದ್ದೇಶಗಳಿಗೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಾರೆ. ಮೊಬಿಲಿಟಿ ನೋಟ್ ಟ್ರೀಟ್ಮೆಂಟ್ಗೋಸ್ಕರ ಹೋಗ್ತಾರೆ, ಮತ್ತೆ ಮೈಗ್ರೇಷನ್ ಕೆಲವೊಬ್ರು ವಲಸೆ ಹೋಗ್ತಾರೆ. ಗ್ರಾಮೀಣ ಭಾಗದಲ್ಲಿ ಸರಿಯಾದಂತ ಉದ್ಯೋಗಾವಕಾಶಗಳಿಂದ ಸಿಗದೆ ಅವ್ರು ಏನ್ ಮಾಡ್ತಾ ಇರ್ತಾರೆ, ವಲಸೆ ಹೋಗ್ತಾರೆ, ಸಿಟಿ ಕಡೆ ಬರ್ತಾರೆ. ಯಾವ ಊರಿಗೂ ಭೇಟಿ ಕೊಡ್ತಾರೆ, ಮಂಗಳೂರಿಗೆ ಹೋಗ್ತಾರೆ, ಗೋವಾಕ್ಕೆ ಹೋಗ್ತಾರ ಅಥವಾ ಮಹಾರಾಷ್ಟ್ರಕ್ಕೆ ಹೋಗ್ತಾರ, ಯಾವ ಪ್ರದೇಶಕ್ಕೆ. ಹಾಗೆ ಮ್ಯಾರೇಜ್ಗೆ, ವಿವಾಹ ಸಂದರ್ಭಕ್ಕೋಸ್ಕರ ಆಗಾಗ ನಗರ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ. ಇದು ಇಟ್ ಇಸ್ ಎ ಮಾಡೆಲ್ ಆಫ್ ಸೋಷಿಯಲ್ ಮೊಬಿಲಿಟಿ ಅನಾಲಿಸಿಸ್ ಮ್ಯಾಪ್, ಒಂದು ಮಾಡೆಲ್.
ಹಾ, ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಪ್ರಶ್ನೆ ಇದ್ದ ಕೇಳ್ರಮ್ಮ. ಸರ್ ಏನಾದ್ರು ಆಡ್ ಮಾಡೋದಿತ್ತಂದ್ರೆ ಆಡ್ ಮಾಡಿಸ್ತೀನಿ. ಸಾಮಾಜಿಕ ಚಲನೆ ಅನ್ನುವಂಥದ್ದು ಒಂದು ಸಮಾಜಶಾಸ್ತ್ರದ ಪರಿಕಲ್ಪನೆ. ನಾವು ಸಮಾಜ ಕಾರ್ಯ ಮತ್ತು ಸಾಮಾಜಿಕ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಸೋಷಿಯಲ್ ಮೊಬಿಲಿಟಿ, ಸಾಮಾಜಿಕ ಚಲನೆಯನ್ನ ಒಂದು ಅಭಿವೃದ್ಧಿಯ ಒಂದು ಆಧಾರವನ್ನಾಗಿ ಅಥವಾ ಇಂಡಿಕೇಟರ್ ಆಗಿ ಪರಿಗಣಿಸ್ತೇವೆ. ಸಾಮಾಜಿಕ ಚಲನೆ ಅಂತಂದ್ರೆ ಒಂದು ಸಮುದಾಯದ ಜನರು ಕೆಲವೊಂದು ಪ್ರಮುಖ ಕಾರಣ ಅಥವಾ ಉದ್ದೇಶಗಳಿಗಾಗಿ ಎಷ್ಟು ದೂರ ಹೋಗ್ಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ಉದಾಹರಣೆಗೆ ಶಿಕ್ಷಣಕ್ಕಾಗಿ ಮೇತ್ರಿ ಅವ್ರು ಹೇಳಿದ್ರು. ಮೊದ್ಲೆಲ್ಲ ಶಿಕ್ಷಣಕ್ಕಾಗಿ ಹೆಂಗಿತ್ತಂದ್ರೆ ನಮ್ಮ ಊರಾಗ ಕಾಲೇಜ್ ಇದ್ರಷ್ಟೇ ಕಾಲೇಜಿಗೆ ಹೋಗೋದು, ಎಸ್ಪೆಷಲಿ ಹೆಣ್ಮಕ್ಳು ವಿಷಯದಲ್ಲಿ. ಬೇರೆ ಒಂದು ಗಂಟೆಯ ದೂರ ಡಿಸ್ಟ್ರಿಕ್ಟ್ ಪ್ಲೇಸ್, ತಾಲೂಕು ಪ್ಲೇಸ್ ಅಲ್ಲಿ ಕಾಲೇಜ್ ಇದೆ ಅಂದ್ರೆ ಅಲ್ಲಿ ಕಳಿಸ್ತಾ ಇರ್ಲಿಲ್ಲ. ಆದ್ರೆ ಈಗ ಸಾಕಷ್ಟು ಸಾಮಾಜಿಕ ಮೊಬಿಲಿಟಿಯ ಕಾರಣದಿಂದಾಗಿ ಸಾಕಷ್ಟು ಬದಲಾವಣೆ ಆಗಿದೆ. ಇವತ್ತು ಬಿಜಾಪುರದ ಜನಗಳು ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆ, ಈ ಉಜ್ಜಿರೆ ಮತ್ತು ಕುದುರೆ, ಯಾವ್ದಿದು ಧರ್ಮಸ್ಥಳ, ಅಂತದೆಲ್ಲ ಕಡೆಗೂ ಕಳಿಸ್ತಾ ಇದ್ದಾರೆ. ಬೆಂಗಳೂರಿಗೆಲ್ಲ ಕಳಿಸ್ತಾ ಇದ್ದಾರೆ, ಹೈದರಾಬಾದಿಗೆ ಕಳಿಸ್ತಾ ಇದ್ದಾರೆ, ಮಹಾರಾಷ್ಟ್ರ ಕಳಿಸ್ತಾ ಇದ್ದಾರೆ. ಇದು ಹೇಗೆ ದೂರದ ಪ್ರದೇಶಕ್ಕೆ ಅಥವಾ ಹೊರ ರಾಜ್ಯಕ್ಕೆ, ಹೊರ ಜಿಲ್ಲೆಗೆ, ಹೊರ ದೇಶಕ್ಕೆ ಶಿಕ್ಷಣಕ್ಕಾಗಿ ನಾವು ಸಾಗುತ್ತೀವಲ್ಲ, ಅದನ್ನ ನಾವು ಸಾಮಾಜಿಕ ಒಂದು ಚಲನೆ ಅಂತ ಹೇಳ್ತೀವಿ. ಸೊ ಈ ಬಹಳಷ್ಟು ವಿಷಯಗಳನ್ನ ಕವರ್ ಮಾಡಿದ್ದಾರೆ. ಬಟ್ ನೀವು ನಿಮ್ಮ ಆಕ್ಟಿವಿಟಿಗೆ ಸಂಬಂಧಪಟ್ಟಂಗೆ 3 ವಿಷಯ ಇಟ್ಕೊಂಡ್ರು ಸಾಕು. ಒಂದು, ಶಿಕ್ಷಣಕ್ಕಾಗಿ 25-30 ವರ್ಷ 40 ವರ್ಷ ಹಿಂದೆ ಜನ ಎಲ್ಲೆಲ್ಲಿ ಹೋಗ್ತಾ ಇದ್ರು, ಕಾಲೇಜಿಗಾಗಿ ಅಥವಾ ಮೆಡಿಕಲ್ ಎಜುಕೇಶನ್ಗಾಗಿ, ಇಂಜಿನಿಯರಿಂಗ್ ಎಜುಕೇಶನ್ಗಾಗಿ, ಹಾಗೆ ಅಥವಾ ಹೈಯರ್ ಎಜುಕೇಶನ್, ಯೂನಿವರ್ಸಿಟಿ ಎಜುಕೇಶನ್ಗಾಗಿ. ನೀವು ಇಲ್ಲೇ ಬಿಜಾಪುರದ ಎಕ್ಸಾಂಪಲ್ ತಗೊಂಡ್ರೆ, ಮೊದಲು ಇಲ್ಲಿ ವಿಶ್ವವಿದ್ಯಾಲಯ ಇರ್ಲಿಲ್ಲ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡಕ್ಕೆಲ್ಲ ಹೋಗ್ಬೇಕಾಗಿತ್ತು. ಬಟ್ ಈಗ ಹೆಂಗಾಗಿದೆ ಅಂತಂದ್ರೆ, ಇಲ್ಲೇ ಲೋಕಲ್ ಒಂದು ವಿಶ್ವವಿದ್ಯಾಲಯ ಆದ್ರೂ ಕೂಡ ಇನ್ನೂ ದೂರ ಹೋಗುವಂತ ಒಂದು, ಅಂದ್ರೆ ಬೇರೆ ಬೇರೆ ದೂರದ ಪ್ರದೇಶಗಳಿಗೆ ಹೋಗಿ ಓದುವಂತ ಒಂದು ಮನಸ್ಥಿತಿ ಹೆಚ್ಚಾಗ್ತಾ ಇರೋದನ್ನ ನೋಡ್ತೇವೆ. ಸೊ ಎರಡನೇದೇನಂದ್ರೆ ಉದ್ಯೋಗಕ್ಕಾಗಿ. ಮೊದ್ಲೆಲ್ಲ ಜಾಬ್ ಮಾಡ್ಬೇಕು ಅಂತಂದ್ರೆ ನಮ್ಮ ಊರಲ್ಲಿ ಜಾಬ್ ಇದ್ರು ಸಾಕು ಅನ್ನೋದು ಯೋಚನೆ ಇರ್ತಿತ್ತು. ಆಮೇಲೆ ನಮ್ಮ ಪಕ್ಕದ ಊರಾದ್ರೂ ಪರವಾಗಿಲ್ಲ, ಪಕ್ಕದ ತಾಲೂಕು ಆದ್ರೂ ಪರವಾಗಿಲ್ಲ, ಪಕ್ಕದ ಜಿಲ್ಲೆ ಆದ್ರೂ ಪರವಾಗಿಲ್ಲ, ಹೀಗೆ ಕಾಲಕ್ರಮೇಣವಾಗಿ 20, 30, 40 ವರ್ಷಗಳಲ್ಲಿ ಮಾನಸಿಕತೆ ಬದಲಾವಣೆ ಆಗ್ತಾ ಬಂದಿದೆ. ಸೊ ಇವತ್ತು ಉದ್ಯೋಗಕ್ಕಾಗಿ ಎಲ್ಲಿಗ್ ಬೇಕಲ್ಲಿಗೆ ಹೋಗ್ಲಿಕ್ಕೂ ಸಿದ್ಧರಿರುವಂತ ಒಂದು ಮನಸ್ಥಿತಿ ಇದೆ. ಇದು ಸಾಮಾಜಿಕ ಚಲನೆಯ ಒಂದು ಸಂಕೇತ. ಇವತ್ತು ನಮ್ಗೆ ಒಳ್ಳೆ ಜಾಬ್ ಇದೆ ಅಂತಂದ್ರೆ ಡೆಲ್ಲಿಗೆ ಹೋಗಿ ಜಾಬ್ ಮಾಡಕ್ಕೂ ರೆಡಿ ಇದ್ದಾರೆ ಜನ. ಎಷ್ಟೋ ಜನ ಸೌದಿಗೆಲ್ಲ ಹೋಗಿ ಕೆಲಸ ಮಾಡ್ತಾರೆ. ಈ ಮಾನಸಿಕ ಸ್ಥಿತಿ 20 ವರ್ಷದ ಹಿಂದೆ ಇರ್ಲಿಲ್ಲ. ಇದು ಸಾಮಾಜಿಕ ಚಲನೆ. ಈ ಸಾಮಾಜಿಕ ಚಲನೆ ಎಲ್ಲಿ ಇರ್ತದೋ ಅಲ್ಲಿ ಪ್ರಗತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ, ಒಂದು ಹಳ್ಳಿಯ ಒಬ್ಬ ಯುವಕ ಸೌದಿ ಅರೇಬಿಯಾಗ ಹೋಗಿ 4 ವರ್ಷ ಕೆಲಸ ಮಾಡಿ ಬಂದ, 5 ವರ್ಷ ಕೆಲಸ ಮಾಡಿ ಬಂದ ಅಂದ್ರೆ ಅಲ್ಲಿ ಸಾಕಷ್ಟು ಸ್ಯಾಲ್ರಿ ಇರೋದ್ರಿಂದ ಹೆಚ್ಚಿನ ದುಡ್ಡನ್ನು ತಗೊಂಬಂದ ಅವನು ಆ ಊರಿಗೆ ವಾಪಸ್ ಬಂದಾಗ ಆ ಊರಲ್ಲಿ ಅವನು ಒಂದು ಮನೆ ಕಟ್ಟೋದಾಗ್ಲಿ ಅಥವಾ ಆ ಹಣವನ್ನು ಸ್ಪೆಂಡ್ ಮಾಡಿದಾಗ ಅದು ಅಭಿವೃದ್ಧಿಗೆ ಅದು ಪೂರಕವಾಗ್ತದೆ. ಅದೇ ರೀತಿ ವಿವಾಹಗಳು ಇರ್ಬೋದು. ಮೊದಲನ್ನು ಹೆಣ್ಣು ಗಂಡಿನ ಒಂದು ಸಂಬಂಧ ಬೆಳೆಸ್ಬೇಕು ಅಂತಂದ್ರೆ ಸಂಬಂಧಿಕರ ಒಳಗಡೆನೆ ಮಾಡ್ತಾ ಇದ್ರು, ಆಮೇಲೆ ಊರಿನೊಳಗಡೆನೆ ಮಾಡ್ತಾ ಇದ್ರು. ನಂತರ ಸ್ವಲ್ಪ ದೂರ ಮಾಡಿದ್ರು ಪರವಾಗಿಲ್ಲ ಅಂತ ಅನ್ನೋದು ಬಂತು. ನಂತರ ಸ್ವಲ್ಪ ರಾಜ್ಯದ ಒಳಗಡೆನೆ ಬಟ್ ದೂರ ಅನ್ನೋದು ಒಂದು ಇದು ಪರವಾಗಿಲ್ಲ ಅನ್ನೋದು ಬಂತು. ಆಮೇಲೆ ಹೊರ ರಾಜ್ಯಗಳಿಗೂ ಸಂಬಂಧ ಬೆಳೆಸುವಂತ ಸ್ಥಿತಿ, ಒಂದು ಪ್ರಗತಿ ಅನ್ನೋದನ್ನ ನೋಡ್ತಾ ಇದ್ದೀವಿ ನಾವು. ಇವತ್ತು ಹೊರ ರಾಜ್ಯ ಅಷ್ಟೇ ಅಲ್ಲ, ಹೊರ ದೇಶಗಳಿಗೂ ಕೂಡ ಸಂಬಂಧ ಬೆಳೆಸಿ ವಿವಾಹಗಳನ್ನ ಮಾಡುವಂತ ಒಂದು ಬದಲಾವಣೆಯನ್ನ ನೋಡ್ತಾ ಇದ್ದೀವಿ. ಸೊ ಇದು ಎಷ್ಟು ದೂರ ಮತ್ತು ಹೊರ ರಾಜ್ಯ, ಹೊರ ದೇಶಗಳಿಗೆ ಶಿಕ್ಷಣಕ್ಕಾಗಿ, ಉದ್ಯೋಗಕ್ಕಾಗಿ ಮತ್ತು ವಿವಾಹ ಸಂಬಂಧಗಳನ್ನು ಬೆಳೆಸ್ತಾರಲ್ಲ, ಅದು ಅಭಿವೃದ್ಧಿಯ ಸಂಕೇತವನ್ನಾಗಿ ನಾವು ಪರಿಗಣಿಸ್ತೀವಿ. ಯಾವ ಸಮುದಾಯದಲ್ಲಿ ಇದು ಜಾಸ್ತಿ ಇದೆ ಆ ಸಮುದಾಯ ಅಭಿವೃದ್ಧಿಯ ಪಥದಲ್ಲಿದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾವ ಸಮುದಾಯದಲ್ಲಿ ಜನ ಹೊರಗಡೆ ಹೋಗೇ ಇಲ್ಲ, ನೌಕರಿಗೆ ಹೊರಗಡೆ ಸಂಬಂಧನ ಬೆಳೆಸಿಲ್ಲ, ಓದಕ್ ಹೊರಗಡೆ ಹೋಗೇ ಇಲ್ಲ ಅಂದ್ರೆ ಅದು ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ನಾವು ಪರಿಗಣಿಸ್ತೀವಿ. ಅದಕ್ಕೆ ಇದು ನಮಗೂ ಉಪಯೋಗ ಆಗ್ತದೆ. ನೆಕ್ಸ್ಟ್ ಇದಕ್ಕೆ ಹೋಗ್ಬೋದು, ಆಕ್ಟಿವಿಟಿ. ಓಕೆ.
Our next activity is visit to Anganwadi ಅಥವಾ visit to ICDS ಅಂತಾನು ಹೇಳ್ತೀವಿ ನಾವು. ಫಸ್ಟ್ ನಾವು ಅಂಗನವಾಡಿ ವಿಸಿಟ್ಗೆ ಹೋದಾಗ ಫಸ್ಟ್ ಅಂಗನವಾಡಿಯ ಯಾವಾಗ ಅಂಗನವಾಡಿ ಕಾರ್ಯಕರ್ತರೊಂದಿಗೆ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಪರಿಚಯವನ್ನ ಮಾಡ್ಕೋತೀವಿ. ಅಂಗನವಾಡಿ ಭೇಟಿಯ ಉದ್ದೇಶಗಳನ್ನ ಅವರಿಗೆ ತಿಳಿಸಿ ನಂತರ ಅಂಗನವಾಡಿಯ ಒಂದು ಸ್ಥಾಪನೆಯ ಒಂದು ದಿನಾಂಕವನ್ನ ಹಿನ್ನೆಲೆಯನ್ನ ಪಡ್ಕೋತೀವಿ. ಯಾವಾಗ ಅಂಗನವಾಡಿ ಸ್ಥಾಪನೆ ಆಯ್ತು, ಎಷ್ಟು ವರ್ಷದಿಂದ ಅವರು ಅಂಗನವಾಡಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದು ಸಹ ತುಂಬಾನೇ ಪ್ರಮುಖವಾದಂತಹ ವಿಷಯವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಅಂಗನವಾಡಿಯಲ್ಲಿ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಅಂಗನವಾಡಿ ಕಾರ್ಯಕರ್ತರು ಚೇಂಜ್ ಆಗ್ತಿರ್ತಾರೆ. ಆ ನಿಟ್ಟಿನಲ್ಲಿ ಅವರು ನಮಗೆ ಹೆಚ್ಚಿನವಾದಂತಹ ಒಳ್ಳೆಯ ಮಾಹಿತಿಯನ್ನ ಸಿಗಬೇಕಾದ್ರೆ ಅಂಗನವಾಡಿಯಲ್ಲಿ ಕನಿಷ್ಠ ಒಂದು ಅಂಗನವಾಡಿಯಲ್ಲಿ ಕಾರ್ಯಕರ್ತರು ಆ ಅಂಗನವಾಡಿಯಲ್ಲಿ 5 ವರ್ಷ ಆದ್ರೂ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಕಾರ್ಯಕರ್ತರಿಂದ ಒಳ್ಳೆಯ ಒಂದು ಗುಣಮಟ್ಟದ ಮಾಹಿತಿಯನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಫಸ್ಟ್ ಅಂಗನವಾಡಿಗೆ ಹೋದಾಗ ಅಂಗನವಾಡಿಯ ಒಂದು ಹಿನ್ನೆಲೆಯನ್ನ, ಯಾವಾಗ ಅಂಗನವಾಡಿ ಸ್ಥಾಪನೆ ಆಯ್ತು ಅನ್ನೋದನ್ನ ನೋಟ್ ಮಾಡ್ಕೋತೀವಿ, ಮಾಹಿತಿಯನ್ನ ಪಡೆದುಕೊಳ್ತೀವಿ. ದೆನ್ ಅಂಗನವಾಡಿಯ ಪ್ರಮುಖ ಕಾರ್ಯಗಳು, ಅಂಗನವಾಡಿ ಏನೆಲ್ಲ ಪ್ರಮುಖ ಒಂದು ಕಾರ್ಯವನ್ನ ಕೈಗೊಳ್ಳುತ್ತೆ, ಏನು ಅಂಗನವಾಡಿ ಸರ್ವೇ ಸಾಮಾನ್ಯವಾಗಿ ಅಂಗನವಾಡಿಗೆ ಕಾರ್ಯಕರ್ತರು ಅಥವಾ ಅಂಗನವಾಡಿಗೆ ಏನ್ ಕಾರ್ಯ ಕೈಗೊಳ್ಳುತ್ತೆ ಅಂತಂದ್ರೆ ನಾವು ಹೇಳ್ತೀವಿ, ನಾವು ಫಸ್ಟ್ ಪ್ರೀ ಸ್ಕೂಲ್ ಚಿಲ್ಡ್ರನ್ಸ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಶಿಶು ಪೂರ್ವ ಶಾಲಾ ಶಿಕ್ಷಣ ಮತ್ತೆ ಅಪೌಷ್ಟಿಕತೆಯ ಮಕ್ಕಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಅಂಗನವಾಡಿ ಸೆಂಟರ್ ನಲ್ಲಿ ಅವರಿಗೆ ಏನೋ ವಿಶೇಷವಾದಂತಹ ಶಿಕ್ಷಣ ಜೊತೆಗೆ ಅಪೌಷ್ಟಿಕ ಮಕ್ಕಳಿಗೆ ಏನೋ ಪೌಷ್ಟಿಕ ಆಹಾರವನ್ನ ವಿತರಣೆ ಮಾಡ್ತಕ್ಕಂತಹ ಕಾರ್ಯದಲ್ಲಿ ಇವತ್ತು ಅಂಗನವಾಡಿ ನೋಡ್ತಾ ಇದ್ವಿ. ಹಾಗೇನೆ ಗರ್ಭಿಣಿ ಬಾಣಂತಿಯರ ಒಂದು ಆರೋಗ್ಯಕ್ಕೆ ಹೆಚ್ಚಿನವಾದಂತಹ ಇವತ್ತು ಗಮನವನ್ನ ಕೊಡ್ತಾ ಇದೆ. ಆ ಗರ್ಭಿಣಿ ಆರೋಗ್ಯ ಮಹಿಳೆಯ ಒಂದು ಆರೋಗ್ಯ ತಪಾಸಣೆ ಕಾರ್ಯವನ್ನು ಸಹ ಇವತ್ತು ಅಂಗನವಾಡಿ ಕಾರ್ಯದ ಮೂಲಕನೇ ಇವತ್ತು ಕಾರ್ಯವನ್ನ ಕೈಗೊಳ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಹಾಗೇನೆ ಕಿಶೋರಿಯರ ಪ್ರಮುಖ ಸಮಸ್ಯೆಗಳು, ಅಂಗನವಾಡಿ ಇವತ್ತು ಇನ್ನೊಂದು ಪ್ರಮುಖವಾದಂತಹ ತನ್ನ ಕಾರ್ಯ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು ಯಾವ್ದಂದ್ರೆ ಕಿಶೋರಿಯರು. ಏನು ಕಿಶೋರಿಯರು ಅಂತಂದ್ರೆ ಎಷ್ಟು ವರ್ಷದಿಂದ ಬರ್ತಾ ಇರತ್ತಂದ್ರೆ ಯೂಶುವಲಿ 11 ವರ್ಷ ಅಂತ ಹೇಳ್ತೀವಿ. 11ರಿಂದ 18 ವರ್ಷದ ಒಳಗಡೆ ಆ ಕಿಶೋರಿಯರನ್ನ ಸಮಸ್ಯೆಗಳು, ಕಿಶೋರಿಯರು ಎದುರಿಸ್ತಕ್ಕಂತಹ ಪ್ರಮುಖ ವಿಷಯಗಳನ್ನ ಸಮಸ್ಯೆಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಗುರುತಿಸ್ತಕ್ಕಂಥ ಪ್ರಯತ್ನ ಮಾಡಿ. ಹಾಗೇನೆ ವಾಟ್ ಆರ್ ದ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಅಂಗನವಾಡಿ, ಅಂಗನವಾಡಿ ನೀಡ್ತಕ್ಕಂಥ ಪ್ರಮುಖ ಸೇವೆಗಳು, ಅಂಗನವಾಡಿಯಲ್ಲಿ ಏನೇನು ಸೇವೆ, ಮಕ್ಕಳಿಗೆ ಏನೆಲ್ಲ ಅಂಗನವಾಡಿ ಸೇವೆಗಳನ್ನ ನೀಡತ್ತೆ. ನೀವು ಅಂಗನವಾಡಿಗೆ ಹೋದ್ರೆ ಜಸ್ಟ್ ಒಂದು ಫಿಸಿಕಲ್ ಅಬ್ಸರ್ವೇಷನ್, ಭೌತಿಕವಾದಂತಹ ವೀಕ್ಷಣೆ ಮೂಲಕನೇ ನಾವು ಸಾಕಷ್ಟು ಮಾಹಿತಿಗಳನ್ನ ಪಡೆದುಕೋತೀವಿ. ಹೇಗೆ ಭೌತಿಕವಾಗಿ ವೀಕ್ಷಣೆ ಮಾಡಿದಾಗ ಜಸ್ಟ್ ನೀವು ಒಂದು ಅಂಗನವಾಡಿಗೆ ಹೋದ್ರೆ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅವ್ರು ಹೇಳೋದೇ ಬೇಡ, ನಾವು ಫಿಸಿಕಲ್ ಅಬ್ಸರ್ವೇಷನ್ ಮೂಲಕ ಆ ಅಂಗನವಾಡಿಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇವತ್ತು ಪ್ರತಿ ದಿನ ಒಂದು ಮಗುವಿಗೆ ನೀಡಬೇಕಾದಂತಹ ಆಹಾರದ ಪ್ರಮಾಣವನ್ನ ಏನ್ ಮಾಡ್ಬೋದು ಅಂತಂದ್ರೆ ನಾವು ಡಿಸ್ಪ್ಲೇ ಮೂಲಕನೇ, ಅವ್ರಿಗೆ ಕೇಳೋದೇ ಬೇಡ, ನಾವೇನೆ ನಮ್ಮ ಒಂದು ಫಿಸಿಕಲ್ ಅಬ್ಸರ್ವೇಷನ್ ಮೂಲಕ ಭೌತಿಕ ಏನೋ ವೀಕ್ಷಣೆ ಮೂಲಕ ಏನ್ ಮಾಡ್ತೀವಿ ಅಂತಂದ್ರೆ ಆ ಅಂಶವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೇನೆ ಮಗುವಿನ ಬೆಳವಣಿಗೆಯ ಪೂರಕವಾಗಿ ಅವರು ಏನೆಲ್ಲ ಒಂದು ಏನೆಲ್ಲ ಸೇವೆಗಳನ್ನ ನೀಡ್ತಾರೆ. ಫಾರ್ ಎಕ್ಸಾಂಪಲ್ ಬಿಲೋ ಮಾಲ್ ನ್ಯೂಟ್ರಿಷನ್ ಮಕ್ಕಳ ಒಂದು ಪೌಷ್ಟಿಕತೆಯನ್ನ ಹೆಚ್ಚಿಸಲಿಕ್ಕೆ ಅವರು ಹೇಗೆ ಏನೆಲ್ಲ ಒಂದು ಸರ್ವಿಸಸ್ ಅನ್ನ ಏನೆಲ್ಲ ಸೌಲಭ್ಯಗಳನ್ನ ನೀಡ್ತಾರೆ ಅನ್ನೋದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಇಂತಹ ಹಲವಾರು ವಿಷಯಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಅಂಗನವಾಡಿ ಸೆಂಟರ್ಗೆ ಹೋದಾಗ ಬೆಳೆಸ್ಕೊ. 7 ದಿನ ಪ್ರತಿದಿನ ಬೇರೆ ಬೇರೆ ರೀತಿಯಾದಂತಹ ದಿನದಲ್ಲಿ ಸೋಮವಾರ ಕೊಡ್ತಕ್ಕಂತಹ ಒಂದು ದಿನಚರಿ, ಮಕ್ಕಳಿಗೆ ಕೈಗೊಳ್ತಕ್ಕಂತಹ ಆಟ, ಶಿಕ್ಷಣ ಮತ್ತೆ ಇನ್ನಿತರ ಸೇವೆಗಳನ್ನ ಪ್ರತಿದಿನ ಬೇರೆ ಬೇರೆ ರೀತಿಯಾದಂತಹ ಒಂದು ಮೆನೂಸ್ ಇರತ್ತೆ. ಆ ಮೆನೂಸ್ ಅನ್ನ ನಾವು ಕೆಲವೊಂದ್ಸಲ
ಚಾರ್ಟ್ ಇರ್ಲಿಲ್ಲ ಅಂತಂದ್ರೆ ಅವ್ರ ಮೂಲಕ ಏನೋ ಅವರನ್ನ ಏನೋ ಚರ್ಚೆಗೆ ಒಳಪಡಿಸುವ ಮೂಲಕ ಅವ್ರನ್ನ ಸಂದರ್ಶನದ ಮೂಲಕ ಹಲವಾರು ಮಾಹಿತಿಗಳನ್ನ ಏನ್ ಮಾಡ್ಬೋದು ಅಂತಂದ್ರೆ ಮಕ್ಕಳ ಕುರಿತಾದಂತಹ ಗರ್ಭಿಣಿ ಮಹಿಳೆಯರ ವಿಷಯಗಳು ಆಗಿರ್ಬೋದು, ಕಿಶೋರಿಯರ ವಿಷಯಗಳ ಕುರಿತು ಏನ್ ಮಾಡ್ತೀವಿ ಅಂತಂದ್ರೆ ಹಲವಾರು ವಿಷಯಗಳನ್ನ ಅಂಗನವಾಡಿ ಸೆಂಟರ್ಗೆ ಹೋದಾಗ ತಿಳ್ಕೊತೀವಿ. ಹಾಗೇನೆ ಬೆನಿಫಿಷಿಯರ್ಸ್ ಯಾರು, ಅಂಗನವಾಡಿಗೆ ಬರ್ತಕ್ಕಂತಹ ಪ್ರಮುಖ ಏನು ಫಲಾನುಭವಿಗಳು ಯಾರು, ಅಂಗನವಾಡಿಗೆ ಬರ್ತಕ್ಕಂತಹ ಪ್ರಮುಖ ಫಲಾನುಭವಿಗಳು ಗರ್ಭಿಣಿ ಮಹಿಳೆ, ಮಕ್ಕಳು, 0 ದಿಂದ 6 ವರ್ಷದ ಮಕ್ಕಳು, ಹಾಗೇನೆ ಕಿಶೋರಿಯರು. ಇನ್ನೊಂದು ಪ್ರಮುಖವಂತ ಅಂಶ ಅಂತಂದ್ರೆ ಮಕ್ಕಳ ಒಂದು ಹಾಜರಾತಿ. ಪ್ರತಿ ವರ್ಷ ಮಕ್ಕಳು ಅಂಗನವಾಡಿ ಕೇಂದ್ರದಲ್ಲಿ ಎಷ್ಟು ವರ್ಷ 6 ತಿಂಗಳಲ್ಲಿ ಎಷ್ಟು ಮಕ್ಕಳ ದಾಖಲಾತಿ ಪ್ರಮಾಣವನ್ನ ನಾವು ತಿಳಿದುಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಅಂಗನವಾಡಿ ವಿಸಿಟ್ಗೆ ಹೋದಾಗ ಮಕ್ಕಳ ದಾಖಲಾತಿ ಸೆಂಟರ್ ಒಂದು 6 ತಿಂಗಳಲ್ಲಿ ಎಷ್ಟು ಮಕ್ಕಳು ಆ ಒಂದು ಅಂಗನವಾಡಿಗೆ ದಾಖಲಾದ್ರು, ದಾಖಲಾತಿಯ ಪ್ರಮಾಣವನ್ನ. ಯಾಕಂತಂದ್ರೆ ಈ ದಾಖಲಾತಿಯ ಪ್ರಮಾಣ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಮಕ್ಕಳ ಒಂದು ಜನನ ಪ್ರಮಾಣ, ಮಕ್ಕಳ ಒಂದು ಜನನ ಪ್ರಮಾಣ, ಮಕ್ಕಳ ಒಂದು ಏನು ಗ್ರೋತ್ ರೇಟ್, ಒಂದು ಗ್ರಾಮೀಣವಾದಲ್ಲಿ ಮಕ್ಕಳ ಒಂದು ಜನನ ಪ್ರಮಾಣ ಹೇಗಿದೆ, ಮಕ್ಕಳ ಒಂದು ಜನಸಂಖ್ಯೆಯನ್ನ ತಿಳಿದುಕೊಳ್ಳಿಕ್ಕೆ ಅಂಗನವಾಡಿ ವೆರಿ ಇಂಪಾರ್ಟೆಂಟ್ ಹೇಳ್ತೀವಿ ನಾವು, ಪ್ರಮುಖವಾದಂತಹ ಒಂದು ದಾಖಲೆಯನ್ನ ಮಕ್ಕಳ ಜನನದ ಮಕ್ಕಳ ಒಂದು ದಾಖಲೆ ಅಂಗನವಾಡಿ ಸೆಂಟರ್ ನಲ್ಲಿ ನಾವು ಎಲ್ಲಾನು ರೆಕಾರ್ಡ್ ನಲ್ಲಿ ಇಟ್ಟಿರ್ತಾರೆ. ಹಾಗೇನೆ ಗರ್ಭಿಣಿ ಮಹಿಳೆಯರ ಗುರುತಿಸುವುದು, ಗರ್ಭಿಣಿ ಮಹಿಳೆಯರ ಆರೋಗ್ಯದ ಸೇವೆಗಳನ್ನ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಅಂಗನವಾಡಿಯಲ್ಲಿ ಇರ್ತಕ್ಕಂಥ ಗರ್ಭಿಣಿ ಮಹಿಳೆಯರನ್ನ ಗುರುತಿಸ್ತಾರೆ. ಅವಳಿಗೆ ಏನು ಗರ್ಭಿಣಿ ಮಹಿಳೆಯರಿಗೆ ನೀಡಬೇಕಾದಂತಹ ಚುಚ್ಚುಮದ್ದುಗಳನ್ನ ಸಹ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆಶಾ ಕಾರ್ಯಕರ್ತರ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಹೋಗಿ ಹೆಲ್ತ್ ಸರ್ವಿಸಸ್ ಅನ್ನ ದೊರಕಿಸಿಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಹಾಗೇನೆ ಕಿಶೋರಿಯರು, ಬೆನಿಫಿಷಿಯರೀಸ್ ಯಾರು ಅಂತಂದ್ರೆ ಅಂಗನವಾಡಿಗೆ ಕಿಶೋರಿಯರು, ಮಕ್ಕಳು ಮತ್ತೆ ಗರ್ಭಿಣಿ ಮಹಿಳೆ. ಹಾಗೇನೆ ವಾಟ್ ಆರ್ ದ ಆಕ್ಟಿವಿಟೀಸ್ ಅಂಡರ್ ಟೇಕನ್ ಬೈ ದ ಅಂಗನವಾಡಿಯಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆ, ಮಕ್ಕಳ ಒಂದು ಶಿಕ್ಷಣ, ಹಾಗೇನೆ ಮಕ್ಕಳ ಒಂದು ಮನರಂಜನೆ ಕುರಿತು ಅಂಗನವಾಡಿಯಲ್ಲಿ ಏನೆಲ್ಲ ಮಕ್ಕಳಿಗೆ ಯಾವ ಆಟಗಳನ್ನ ತಿಳಿಸ್ಕೊಡ್ತಾರೆ. ಈಗ ಮಕ್ಕಳ ಒಂದು ಹೇಳ್ತೀವಿ ನಾವು ಕಲರ್ ಕೋಡಿಂಗ್ ಆಗಿರ್ಬೋದು, ಕಲರ್ ಕೋಡಿಂಗ್ ಐಡೆಂಟಿಫಿಕೇಶನ್ ಆಗಿರ್ಬೋದು, ಮತ್ತೆ ಮಕ್ಕಳ ಒಂದು ಮತ್ತೆ ಬಣ್ಣ ಗುರುತಿಸುವುದು, ಮತ್ತೆ ಚಾರ್ಟ್ಗಳನ್ನ ಐಡೆಂಟಿಫಿಕೇಶನ್ ಮಾಡೋದು, ರೇಖಾಚಿತ್ರಗಳನ್ನ ಗುರುತಿಸ್ತಕ್ಕಂಥದ್ದಾಗಿರ್ಬೋದು. ಅಂದ್ರೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಯಾವೆಲ್ಲ ಕಾರ್ಯಚಟುವಟಿಕೆಗಳನ್ನ ಅವರು ಹಮ್ಮಿಕೊಳ್ತಾರೆ. ಹಾಗೇನೆ ಮಕ್ಕಳ ಶಾಲಾ ಪೂರ್ವ ಶಿಕ್ಷಣ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣದ ಪ್ರಮುಖ ವಿಷಯಗಳನ್ನ ಏನ್ ಮಾಡ್ತಾರೆ ಅಂತ ಅಂಗನವಾಡಿ ಸೆಂಟರ್ ನಲ್ಲಿ ತಿಳಿಸ್ಕೊಡ್ತಾರೆ. ಇದಿಷ್ಟು ನಾವು ಅಂಗನವಾಡಿಗೆ ಹೋದಾಗ ಗರ್ಭಿಣಿ ಮಹಿಳೆ ಮತ್ತೆ 0 ದಿಂದ 6 ವರ್ಷದ ಮಕ್ಕಳ ದಾಖಲಾತಿ, ಮಕ್ಕಳ ಒಂದು ಏನು ಶಾಲಾ ಪೂರ್ವ ಶಿಕ್ಷಣ, ಮಕ್ಕಳಿಗೆ ನೀಡುವ ಒಂದು ಮನರಂಜನೆ, ಶಿಕ್ಷಣ, ಹೀಗೆ ಹಲವಾರು ಅಂಶಗಳನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅಂಗನವಾಡಿ ವಿಸಿಟ್ಗೆ ಹೋದಾಗ ಈ ಎಲ್ಲಾ ಅಂಶಗಳನ್ನ ಗಣನೆಗೆ ತೆಗೆದುಕೊಳ್ತೀವಿ. ಇದಿಷ್ಟು ವಿಸಿಟ್ ಅಂಗನವಾಡಿಗೆ ಹೋದಾಗ ಮಾಡ್ತಕ್ಕಂಥ ಕಾರ್ಯಚಟುವಟಿಕೆ.